ವೀಕ್ಷಕರೇ ನಮಸ್ತೆ. ನಮ್ಮ ಇಂದಿನ ಕತೆಗೆ ಸ್ವಾಗತ ಸುಸ್ವಾಗತ. ಮುಂಜಾನೆಯ ಸಮಯವಾಗಿತ್ತು. ಆಕಾಶ ಕೆಂಪಾಗಿತ್ತು. ಪುರುಷೋತ್ತಮ್ ದಾಸ್ ಅವರು ಅಲ್ಪ ಸ್ವಲ್ಪ ವಾಕಿಂಗ್ ಮಾಡಿ ಮನೆಗೆ ಮರಳುತ್ತಿದ್ದರು. ಈಗಲೂ ಅವರ ಉಸಿರಾಟದ ವೇಗ ಜೋರಾಗಿತ್ತು. ಮನೆಗೆ ಮರಳುತ್ತಿದ್ದಂತೆ ಎಂದಿನಂತೆ ಬಾಗಿಲ ಬಳಿ ಬಂದು ನೋಡಿದಾಗ ಇಂದು ಅವರಿಗೆ ಪೇಪರ್ ಕಾಣಿಸಲಿಲ್ಲ. ಆನಂತರ ಒಳಗೆ ಬರುತ್ತಾ ಕೇಳಿದರು, ಪ್ರೀತಿ ಮಗಳೇ, ಸ್ವಲ್ಪ ನೀರನ್ನು ಕೊಡು ಮತ್ತು ಪೇಪರ್ ಕೂಡ ತೆಗೆದುಕೊಂಡು ಬಾ. ಈಗ ಒಳಗಡೆಯಿಂದ ಪಾತ್ರೆಗಳ ಶಬ್ದವಾಗುವುದು ಬಂದಾಯಿತು. ಪ್ರೀತಿಯು ಸೀರೆಯ ಸೆರಗನ್ನು ಸೊಂಟಕ್ಕೆ ಬಿಗಿಯುತ್ತಾ ಕಿಚನ್ ರೂಮಿನಿಂದ ಹೊರಗೆ ಬಂದಳು. ಅವಳ ಮುಖ ಸಿಟ್ಟಿನಿಂದ ಮತ್ತು ಆಯಾಸದಿಂದ ಮಿಶ್ರಣವಾಗಿ ಕೆಂಪಾಯಿತು. ಅವಳು ತೀಕ್ಷ್ಣವಾದ ಧ್ವನಿಯಲ್ಲಿ ಕೂಗಾಡತೊಡಗಿದಳು. ಮಕ್ಕಳನ್ನು ಸ್ಕೂಲ್ಗಾಗಿ ತಯಾರು ಮಾಡು, ಊಟ ರೆಡಿ ಮಾಡು, ಮನೆಯನ್ನು ನೋಡಿಕೋ, ಮತ್ತು ಈಗ ಇವರಿಗಾಗಿ ಪೇಪರ್ ಹುಡುಕುವುದು ಬೇರೆ. ನಿಮಗೆ ಒಂದು ಪೇಪರ್ ಹುಡುಕಿಕೊಳ್ಳಲು ಆಗುವುದಿಲ್ಲವೇ? ಆಗ ಪುರುಷೋತ್ತಮ್ ದಾಸ್ ಅವರು ಸುಮ್ಮನೆ ಅವಳ ಕಡೆಗೆ ನೋಡಿದರು. ತಲೆಯನ್ನು ಬಗ್ಗಿಸಿ ತಮ್ಮ ಕಾಲಿಗೆ ಹಾಕಿದ ಶೂವನ್ನು ಕಳಚತೊಡಗಿದರು. ಅವರು ಸುಮ್ಮನೆ ಇರುವುದನ್ನು ನೋಡಿ ಪ್ರೀತಿಯು ಇನ್ನೂ ಕೂಗಾಡತೊಡಗಿದಳು. ನಿಮ್ಮ ಬಾಯಿ ಬಂದಾಯಿತೇ? ಏಕೆ ಮಾತನಾಡುತ್ತಿಲ್ಲ? ನೀವು ಹೊರಗಡೆಯಿಂದಲೇ ಒಳಗೆ ಬರುತ್ತಿದ್ದೀರಲ್ಲವೇ? ಅಂದ ಮೇಲೆ ಪೇಪರನ್ನು ಎತ್ತಿಕೊಂಡು ಬರಲು ಕೂಡ ಸಾಧ್ಯವಿಲ್ಲವೇ? ಮಗಳೇ, ಅದೇನೆಂದರೆ ನಾನು ಅಂಗಳದಲ್ಲಿ ನೋಡಿದ್ದೆ, ಪೇಪರ್ ಹೊರಗಡೆ ಇರಲಿಲ್ಲ. ಬಹುಶಃ ನಿಮ್ಮಲ್ಲೇ ಯಾರು ಪೇಪರ್ ಓದಲು ಒಳಗಡೆ ತೆಗೆದುಕೊಂಡು ಹೋಗಿರಬೇಕು ಎಂದು ಅಂದುಕೊಂಡೆ. ಆದ್ದರಿಂದ ಕೇಳಿದೆ ಮಗಳೇ. ನಮ್ಮ ಬಳಿ ನಿಮ್ಮ ಹಾಗೆ ಬೆಳಿಗ್ಗೆ ಈ ರೀತಿ ಸುತ್ತಾಡಿಕೊಂಡು ಬರುವಷ್ಟು ಸಮಯವಿಲ್ಲ ಮತ್ತು ನಿಮ್ಮ ಹಾಗೆ ಕುಳಿತುಕೊಳ್ಳಲು ಕೂಡ ಸಮಯವಿಲ್ಲ. ಎಲ್ಲರಿಗೂ ಅವರದೇ ಆದ ಕೆಲಸವಿದೆ. ನಿಮ್ಮ ಹಾಗೆ ಇಡೀ ದಿನ ನಾವು ಕಾಲ್ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಳುವುದಿಲ್ಲ. ಹೀಗೆ ಪ್ರೀತಿ ಕೂಗಾಡುತ್ತಿದ್ದಾಗ ಅದೇ ಸಮಯದಲ್ಲಿ ಅವಳ ಪತಿ ಸಂಜಯ್, ಅವನು ಪುರುಷೋತ್ತಮ್ ದಾಸ್ ಅವರ ಒಬ್ಬನೇ ಮಗ. ಈಗಷ್ಟೇ ಅವನು ಶೇವಿನ ಜಗ್ಗನ್ನು ಸ್ವಚ್ಛಗೊಳಿಸುತ್ತಿದ್ದನು. ಹೊರಗಡೆ ಬರುತ್ತಾ ಹೇಳಿದನು, ಪ್ರೀತಿ, ಏಕೆ ಬೆಳಿಗ್ಗೆ ತಲೆ ಮೇಲೆ ಏನೋ ಹೊತ್ತುಕೊಂಡವರಂತೆ ಆಡುತ್ತಿದ್ದೀಯಲ್ಲ? ಅವರಿಗೆ ಪೇಪರ್ ಮತ್ತು ನೀರನ್ನು ಕೊಟ್ಟು ಬಿಡು. ಇದು ಒಂದು ದೊಡ್ಡ ಕೆಲಸವೇ? ಇದಕ್ಕಾಗಿ ಇಷ್ಟೊಂದು ಮಾತನಾಡಬೇಕೇ? ಆಗ ಪ್ರೀತಿ ತಲೆಯ ಮೇಲೆ ಕೈ ಇಟ್ಟುಕೊಳ್ಳುತ್ತಾ ಹೇಳಿದಳು, ಹೇ ಭಗವಂತ, ಬೆಳಿಗ್ಗೆ ಎಷ್ಟೊಂದು ಕೆಲಸದ ಹೊರೆ ನನ್ನ ಮೇಲೆ ಬಿದ್ದಿದೆ. ಮೇಲಾಗಿ ನಿಮ್ಮ ತಂದೆ ಕೆಲಸ ಬೇರೆ ಹೇಳುತ್ತಾರೆ. ನೀರು ತೆಗೆದುಕೊಂಡು ಬಾ, ಪೇಪರ್ ತೆಗೆದುಕೊಂಡು ಬಾ, ನಂತರ ಚಹಾ ಮಾಡಿಕೊಂಡು ಬಾ. ನಾನೇನು ಈ ಮನೆ ಕೆಲಸದಾಳೆ? ನಿಮ್ಮ ತಂದೆಯ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ನೀವೇ ಸ್ವತಃ ಹೋಗಿ ಏಕೆ ನೀಡುವುದಿಲ್ಲ? ಅಥವಾ ಒಂದು ಕೆಲಸ ಮಾಡಿ, 3-4 ಜನ ನೌಕರರನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳಿ. ಅವರೆಲ್ಲರೂ ನಿಮ್ಮ ತಂದೆಯ ಸೇವೆ ಮಾಡುತ್ತಾರೆ. ಆಗ ಸಂಜಯ್ ಕೂಗಾಡುತ್ತಾ ಹೇಳಿದನು, ನೌಕರರನ್ನು ಇಟ್ಟುಕೊಳ್ಳಬೇಕೇ? ನನ್ನ ಬಳಿ ಖಜಾನೆ ಇಟ್ಟುಕೊಂಡಿರುವ ಹಾಗೆ ಮಾತನಾಡುತ್ತಿದ್ದೀಯಲ್ಲ. ನನ್ನ ಸಂಬಳದಿಂದ ಮನೆಯ ಖರ್ಚು ವೆಚ್ಚ ನಡೆಯುತ್ತಿರುವುದೇ ದೊಡ್ಡದು. ಆಗ ಪ್ರೀತಿಯು ಚಹಾದ ಟ್ರೇಯನ್ನು ನೆಲದ ಮೇಲೆ ಕುಕ್ಕಿದಳು ಮತ್ತು ತಕ್ಷಣ ಮಾರುತ್ತರ ನೀಡಿದಳು. ಹಾಗಾದರೆ ಈಗಲೇ ನಿಮ್ಮ ತಂದೆಯವರಲ್ಲಿ ಏನಾದರೂ ಕೆಲಸ ಕಾರ್ಯ ಮಾಡಲು ಹೇಳಿ. ನಾನು ಕೂಡ ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುತ್ತೇನೆ. ಪಕ್ಕದ ಮನೆ ಶರ್ಮಾ ಅವರನ್ನು ನೋಡಿ, 70 ವರ್ಷದ ವಯಸ್ಸಿನಲ್ಲೂ ಕೂಡ ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರೆ. ಜೀವನ ಪೂರ್ತಿ ಸರ್ಕಾರಿ ನೌಕರಿ ಮಾಡಿದರು. ಮಕ್ಕಳಿಗಾಗಿ ಹಣವನ್ನು ಕೂಡಿಟ್ಟರು. ಈಗ ಅವರು ಪ್ರತಿ ತಿಂಗಳು 70,000 ಪೆನ್ಷನ್ ತೆಗೆದುಕೊಳ್ಳುತ್ತಿದ್ದಾರೆ. ಪಟ್ಟಣದ ದುಬಾರಿ ಏರಿಯಾದಲ್ಲಿ ತಮ್ಮ ಮಕ್ಕಳಿಗೆ ಭವ್ಯವಾದ ಬಂಗಲೆಯನ್ನು ನಿರ್ಮಾಣ ಮಾಡಿಕೊಡುತ್ತಿದ್ದಾರೆ. ಹಿಂದಿನ ವಾರ ಹೊಸ ಗಾಡಿಯನ್ನು ಕೂಡ ಖರೀದಿ ಮಾಡಿದರು. ಮತ್ತೊಂದು ಕಡೆ ನಿಮ್ಮ ತಂದೆಯೂ ಇದ್ದಾರೆ. ಕೆಲಸವಿಲ್ಲ, ಕಾರ್ಯವಿಲ್ಲ. ಇಡೀ ದಿನ ಕುರ್ಚಿಯಲ್ಲಿ ಕುಳಿತು ಕುರ್ಚಿಯನ್ನು ಮುರಿಯುತ್ತಿರುತ್ತಾರೆ, ಪೇಪರ್ ಓದುತ್ತಾರೆ ಮತ್ತು ಚಹಾ ಬೇಕೆಂದು ಆರ್ಡರ್ ನೀಡುತ್ತಾರೆ. ಪ್ರೀತಿಯ ಮಾತುಗಳು ತುಂಬ ತೀಕ್ಷ್ಣವಾಗಿದ್ದವು. ಪ್ರತಿಯೊಂದು ಮಾತುಗಳು ಪುರುಷೋತ್ತಮ್ ದಾಸರ ಎದೆಯಲ್ಲಿ ಬಾಣದಂತೆ ನಾಟುತ್ತಿದ್ದವು. ಇದು ಮೊದಲ ಬಾರಿ ಏನಾಗಿರಲಿಲ್ಲ. ಪ್ರೀತಿಯ ಹಲವಾರು ಬಾರಿ ಪುರುಷೋತ್ತಮ್ ದಾಸರನ್ನು ಈ ರೀತಿ ಶಬ್ದಗಳಲ್ಲಿ ಕಟ್ಟಿಹಾಕಿ ಅವರ ಆತ್ಮಗೌರವವನ್ನು ಮಣ್ಣು ಮಾಡಿದ್ದಳು. ಅವಳು ಬಳಸಿದ ಶಬ್ದಗಳು ತೀಕ್ಷ್ಣವಾದ ಮಾತುಗಳು ಮತ್ತು ಏರು ಧ್ವನಿಯ ತೀವ್ರತೆಯು ಚೂಪಾಗಿಯೇ ಇದ್ದವು. ಈಗ ಪುರುಷೋತ್ತಮ್ ದಾಸ್ ಅವರ ಸ್ಥಿತಿ ಹೇಗಾಗಿತ್ತೆಂದರೆ ಮನೆಯಲ್ಲಿನ ಹಳೆಯ ಫರ್ನಿಚರ್ನಂತೆ ಆಗಿತ್ತು. ಈಗ ಅವರ ಅವಶ್ಯಕತೆ ಇರಲಿಲ್ಲ. ಸಂಜಯ್ ಅಲ್ಲೇ ತಲೆ ತಗ್ಗಿಸಿ ನಿಂತಿದ್ದನು. ಏನೂ ವಿರೋಧಿಸಲಿಲ್ಲ ಅಥವಾ ಸಮರ್ಥನೆ ಮಾಡಿಕೊಳ್ಳಲಿಲ್ಲ. ಕೇವಲ ಮೌನವಾಗಿದ್ದನು. ಪುರುಷೋತ್ತಮ್ ದಾಸ್ ಅವರು ಒಂದು ಕ್ಷಣ ತನ್ನ ಮಗನ ಕಡೆಗೆ ನೋಡಿದರು. ಅವರ ನೋಟದಲ್ಲಿ ತುಂಬ ಪ್ರಶ್ನೆಗಳಿದ್ದವು ಮತ್ತು ಭರವಸೆಯೂ ಇತ್ತು. ಆದರೆ ಅವನು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಅವನು ತನ್ನ ಪತ್ನಿಯ ಮಾತುಗಳನ್ನು ತಿರಸ್ಕರಿಸುತ್ತಿರಲಿಲ್ಲ ಮತ್ತು ತನ್ನ ತಂದೆಯನ್ನು ಸ್ವೀಕರಿಸುತ್ತಲೂ ಇರಲಿಲ್ಲ. ಸೊಸೆಯ ಮಾತುಗಳು ಪುರುಷೋತ್ತಮ್ ಅವರ ಹೃದಯದಲ್ಲಿ ನೋವನ್ನು ಉಂಟು ಮಾಡುತ್ತಿತ್ತು. ತನ್ನ ಮಗನ ಜೀವನದಲ್ಲಿ ಅಪ್ಪ ಎಂದರೆ ಗೌರವವಿಲ್ಲವೇ? ಇದೇ ಗಲಾಟೆಯಲ್ಲಿ ಪ್ರೀತಿ ಹಾಗೂ ಸಂಜಯ್ನ ಮಗ ಪುರುಷೋತ್ತಮ್ ದಾಸ್ ಅವರ ಮೊಮ್ಮಗ ಬಂಟಿ ಸ್ವಲ್ಪ ಹೆದರಿ ಹೋದನು. ಸಂಪೂರ್ಣವಾಗಿ ಯೂನಿಫಾರ್ಮ್ ಹಾಕಿಕೊಳ್ಳದೆ ಕೋಣೆಯಿಂದ ಹೊರಗಡೆ ಬಂದನು. ಅಮ್ಮನ ಕೂಗಾಟಕ್ಕೆ ಒಳಗೊಳಗೆ ನಡುಗಿ ಹೋದನು. ಅವನ ಮುಗ್ಧ ಕಣ್ಣುಗಳು ಆ ದೃಶ್ಯವನ್ನು ಯಾವ ರೀತಿ ನೋಡುತ್ತಿದ್ದವೆಂದರೆ ಯಾವುದೋ ಒಂದು ಯುದ್ಧವನ್ನು ನೋಡುತ್ತಿದ್ದಂತೆ ಬಂಟಿಗೆ ಭಾಸವಾಯಿತು. ಇದರಲ್ಲಿ ಒಂದು ಪಕ್ಷ ಕೂಗಾಡುತ್ತಿತ್ತು, ಮತ್ತೊಂದು ಪಕ್ಷ ಸಹನೆಯಿಂದ ಕೇಳಿಸಿಕೊಳ್ಳುತ್ತಿತ್ತು ಮತ್ತು ಮೂರನೆಯವರು ಸುಮ್ಮನೆ ಕುಳಿತು ತಮಾಷೆಯನ್ನು ನೋಡುತ್ತಿದ್ದರು ಮತ್ತು ಅವರಿಗೆ ತಾವು ಯಾವ ಪಕ್ಷದಲ್ಲಿ ಇದ್ದೇವೆ ಎಂದು ಗೊತ್ತೇ ಇರಲಿಲ್ಲ.
ಪುರುಷೋತ್ತಮ್ ದಾಸರು ಯಾವುದೇ ಕಂಪ್ಲೇಂಟ್ ಮಾಡದೆ ತಮ್ಮ ಕೋಣೆಯೊಳಗೆ ಹೊರಟು ಹೋದರು. ಕೋಣೆಯಲ್ಲಿ ಅದೇ ಹಳೆಯ ಕುರ್ಚಿಯನ್ನು ಇಡಲಾಗಿತ್ತು. ಆ ಕುರ್ಚಿಯ ಮೇಲೆ ಅವರು ಒಂದು ಕಾಲದಲ್ಲಿ ತಮ್ಮ ಮಗನನ್ನು ಕೂಡ್ರಿಸಿಕೊಂಡು ಕಥೆಗಳನ್ನು ಹೇಳುತ್ತಿದ್ದರು. ಇಂದು ಅದೇ ಕುರ್ಚಿಯು ಅವರೊಬ್ಬರನ್ನೇ ಏಕಾಂಗಿಯಾಗಿ ಸುಮ್ಮನೆ ಕುಳಿತುಕೊಳ್ಳುವ ಒಂದು ಆಸರೆಯಾಗಿತ್ತು. ಒಮ್ಮೆ ಅಂತಹ ಸುಂದರ ದಿನಗಳಿದ್ದವು. ಎಲ್ಲರೂ ನಗುತ್ತಾ ತಮ್ಮವರೆಂದು ಎಲ್ಲರೊಂದಿಗೂ ಅನ್ಯೋನ್ಯವಾಗಿ ಹೊಂದಿಕೊಂಡು ಇರುತ್ತಿದ್ದರು. ಇಂದಂತೂ ಪ್ರತಿದಿನ ಬೆಳಗಾಗುತ್ತಿದ್ದಂತೆ ಒಂದೊಂದು ಅಪಮಾನವನ್ನು ಅವರು ಎದುರಿಸಬೇಕಾಗಿತ್ತು. ಪ್ರೀತಿಯು ಬಂಟಿಗೆ ಗದರುತ್ತಾ ಹೇಳಿದಳು, ಬೇಗ ಯೂನಿಫಾರ್ಮ್ ಸರಿ ಮಾಡಿಕೊ, ಪ್ರತಿಯೊಂದರಲ್ಲೂ ಇಣುಕಿ ನೋಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಮಗ ಬಂಟಿಯು ಶಾಲೆಗೆ ಹೊರಟು ಹೋದನು. ಸಂಜಯ್ ಕೂಡ ಪ್ರತಿದಿನದಂತೆ ತಿಂಡಿ ಮಾಡಿಕೊಂಡು ಫೈಲ್ ಎತ್ತಿಕೊಂಡು ಮೊಬೈಲ್ ಸ್ಕ್ರೀನನ್ನು ನೋಡುತ್ತಾ ಆಫೀಸ್ಗೆ ಹೊರಟು ಹೋದನು. ಈಗ ಮನೆಯಲ್ಲಿ ಉಳಿದವರು ಕೇವಲ ಇಬ್ಬರೇ. ಒಬ್ಬಳು ಪ್ರೀತಿ ಮತ್ತು ಮತ್ತೊಬ್ಬರು ಈ ಮನೆಯ ಯಜಮಾನರಾಗಿದ್ದರು. ಈಗ ಅವರು ಒಬ್ಬ ಬಾಡಿಗೆದಾರರಂತೆ ಇದ್ದರು. ಸ್ವಲ್ಪ ಹೊತ್ತಿನ ನಂತರ ಸಂಪ್ರದಾಯವನ್ನು ನಿಭಾಯಿಸುವ ಹಾಗೆ ಪ್ರೀತಿ ಒಂದು ಪ್ಲೇಟ್ನಲ್ಲಿ ತಿಂಡಿಯನ್ನು ಇಟ್ಟು ಸುಮ್ಮನೆ ಕೋಣೆಯಿಂದ ಹೊರಬಂದಳು. ಪುರುಷೋತ್ತಮ್ ದಾಸ್ ಅವರು ಏನನ್ನೂ ಹೇಳಲಿಲ್ಲ. ಸಂಜೆಯವರೆಗೆ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದರು. ಸಂಜೆಯಾಗುತ್ತಿದ್ದಂತೆ ಅವರು ತಮ್ಮ ಊರುಗೋಲನ್ನು ತೆಗೆದುಕೊಂಡು ವಾಕಿಂಗ್ ಆಗಿ ಮನೆಯಿಂದ ಹೊರಗಡೆ ಹೋದರು. ಮರಳಿ ಮನೆಗೆ ಬಂದು ತಲುಪಿದಾಗ ಅವರ 8 ವರ್ಷದ ಮೊಮ್ಮಗ ಇವರು ಬರುವುದನ್ನೇ ಕಾಯುತ್ತಾ ಕುಳಿತಿದ್ದನು. ಪುರುಷೋತ್ತಮ್ ದಾಸ್ ಅವರು ಚಪ್ಪಲನ್ನು ತೆಗೆಯುತ್ತಿರುವಾಗಲೇ ಬಂಟಿ ಓಡುತ್ತಾ ಬಂದನು. ಅಜ್ಜನನ್ನು ಪುಸ್ಲಾಯಿಸುತ್ತಾ ಹೇಳಿದನು, ಅಜ್ಜ ಅಜ್ಜ, ನಾಳೆ ನೀವು ನನ್ನ ಜೊತೆ ನನ್ನ ಸ್ಕೂಲ್ಗೆ ಬರಬೇಕು. ಪುರುಷೋತ್ತಮ್ ದಾಸ್ ಅವರು ಆಯಾಸಗೊಂಡವರಂತೆ ಹೆಜ್ಜೆ ಇಡುತ್ತಾ ತಮ್ಮ ಕೋಣೆಯ ಕಡೆಗೆ ಸಾಗುತ್ತಾ ಹೇಳಿದರು, ಇಲ್ಲ ಮಗ, ನಾನು ನಿನ್ನ ಶಾಲೆಗೆ ಏಕೆ ಬರಬೇಕು? ಮಕ್ಕಳ ಸ್ಕೂಲ್ಗಂತೂ ಅಪ್ಪಮ್ಮ ಹೋಗುತ್ತಾರಲ್ಲವೇ? ನಿನ್ನ ಮಮ್ಮಿಗೆ ಹೇಳು, ಅವಳು ನಿನ್ನ ಜೊತೆ ಸ್ಕೂಲಿಗೆ ಬರುತ್ತಾಳೆ. ಅವರ ಮಾತಿನಲ್ಲಿ ದಣಿವಿತ್ತು. ಮುಖ ಉದಾಸೀನತೆಯಿಂದ ತುಂಬಿತ್ತು. ಆದರೆ ಬಂಟಿ ಇದಕ್ಕೆ ಎಲ್ಲಿ ಒಪ್ಪುತ್ತಿದ್ದನು? ಅವನು ತನ್ನ ಪುಟ್ಟ ಕೈಗಳಿಂದ ಅಜ್ಜನ ಕೈಯನ್ನು ಹಿಡಿದುಕೊಂಡನು. ಹಠ ಮಾಡುವ ಸ್ವರದಲ್ಲಿ ಹೇಳಿದನು, ಇಲ್ಲ ಅಜ್ಜ, ಟೀಚರ್ ನಿನ್ನನ್ನೇ ಕರೆದಿದ್ದಾರೆ. ಆಗ ಪುರುಷೋತ್ತಮ್ ದಾಸ್ ಅವರು ತಮ್ಮ ದೃಷ್ಟಿಯನ್ನು ಒಮ್ಮೆ ಸಂಜಯ್ನ ಕಡೆಗೆ ಮತ್ತೊಮ್ಮೆ ಪ್ರೀತಿಯ ಕಡೆಗೆ ನೋಡಿದರು. ಅವರು ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತು ಟಿವಿಯನ್ನು ನೋಡುತ್ತಿದ್ದರು. ಯಾರಿಗೂ ಏನೆಂದು ಅರ್ಥವಾಗಲಿಲ್ಲ. ಬಂಟಿ ಆಕಸ್ಮಿಕವಾಗಿ ಈ ರೀತಿ ಏಕೆ ಹೇಳುತ್ತಿದ್ದಾನೆ? ಸರಿ ಮಗ, ಒಳ್ಳೆಯದು, ನಾಳೆ ಬೆಳಿಗ್ಗೆ ಇದರ ಬಗ್ಗೆ ಯೋಚಿಸೋಣ ಎಂದು ಪುರುಷೋತ್ತಮ್ ದಾಸ್ ಹೇಳಿದರು. ಮಾರನೇ ದಿನ ಬೆಳಗಾಗುತ್ತಿದ್ದಂತೆ ಎದ್ದವನೇ ಬಂಟಿ, ನಾನು ನನ್ನ ಶಾಲೆಗೆ ಇಂದು ನನ್ನ ಅಜ್ಜನನ್ನೇ ಕರೆದುಕೊಂಡು ಹೋಗಬೇಕು. ಟೀಚರ್ ಅಜ್ಜನನ್ನು ಕರೆದಿದ್ದಾರೆ ಎಂದು ಹೇಳುತ್ತಾ ಅವನು ಅರ್ಧಂಬರ್ಧ ಯೂನಿಫಾರ್ಮ್ ಧರಿಸಿಕೊಂಡು ಆ ಕಡೆ ಈ ಕಡೆ ಓಡಾಡುತ್ತಿದ್ದನು ಮತ್ತು ಕೂಗಾಡುತ್ತಾ ಹೇಳಿದನು, ಅಜ್ಜ ಬೇಗ ತಯಾರಾಗು. ಪ್ರೀತಿಯು ಕಿಚನ್ ರೂಮ್ನಲ್ಲಿ ಅವನ ಟಿಫಿನನ್ನು ರೆಡಿ ಮಾಡುತ್ತಿದ್ದಳು. ಅವಳು ರೇಗಾಡುತ್ತಾ ಹೇಳಿದಳು, ಬಂಟಿ, ಇದೇನಿದು ನಿನ್ನ ಹಠ? ಅಜ್ಜ ಶಾಲೆಗೆ ಏಕೆ ಹೋಗುತ್ತಾರೆ? ಬಂಟಿ, ನಾನಿದ್ದೇನಲ್ಲ, ಟೀಚರ್ ಶಾಲೆಗೆ ಕರೆದರೆ ನಾನು ಬರುತ್ತೇನೆ. ಆದರೆ ಬಂಟಿ ತಲೆ ಆಡಿಸುತ್ತಾ ಹೇಳಿದನು, ಇಲ್ಲ ಮಮ್ಮಿ, ಟೀಚರ್ ಅಜ್ಜನನ್ನೇ ಶಾಲೆಗೆ ಕರೆದಿದ್ದಾರೆ. ಆಗ ಸಂಜಯ್ ಏನು ಎಂದು ನಿಧಾನವಾಗಿ ಅವನಿಗೆ ಹೇಳಿದನು ಮತ್ತು ಪ್ರೀತಿಯಿಂದ ಕೇಳಿದನು, ಬಂಟಿ ಮಗ, ಏನೆಂದು ಸರಿಯಾಗಿ ಹೇಳು. ಅಜ್ಜನನ್ನು ಮಾತ್ರ ಕರೆದುಕೊಂಡು ಹೋಗಬೇಕೇ? ನಾನು ಮತ್ತು ಮಮ್ಮಿ ಇಬ್ಬರೂ ಕೂಡ ಬರಬಹುದಲ್ಲವೇ? ಆಗ ಬಂಟಿ ಮುಗ್ಧತೆಯಿಂದ ಹೇಳಿದನು, ಪಪ್ಪ, ಇಂದು ನಮ್ಮ ಸ್ಕೂಲ್ನಲ್ಲಿ ಎಕ್ಸ್ಚೇಂಜ್ ಆ್ಯಕ್ಟಿವಿಟಿ ಇದೆ. ಎಕ್ಸ್ಚೇಂಜ್ ಆ್ಯಕ್ಟಿವಿಟಿ ಅಂದರೆ ಏನು? ಹತ್ತಿರದಲ್ಲೇ ಕುಳಿತಿದ್ದ ಪ್ರೀತಿಯು ಹುಬ್ಬೇರಿಸಿ ಹೇಳಿದಳು. ಹೌದು ಮಮ್ಮಿ ಎನ್ನುತ್ತಾ ಬಂಟಿ ಸ್ವಲ್ಪ ರೇಗಿದನು. ನಿಮಗೆ ಅಷ್ಟು ಗೊತ್ತಿಲ್ಲವೇ? ಎಕ್ಸ್ಚೇಂಜ್ ಮಾಡಲು ಸಾಧ್ಯವಾಗುವಂಥ ವಸ್ತುವನ್ನು ಮನೆಯಿಂದ ತೆಗೆದುಕೊಂಡು ಬರಲು ಟೀಚರ್ ಹೇಳಿದ್ದಾರೆ. ಆಗ ಸಂಜಯ್ ಮುಗುಳು ನಗುತ್ತಾ ಹೇಳಿದನು, ಮಗ, ನಿನ್ನ ಕೆಲಸಕ್ಕೆ ಬಾರದ ಯಾವುದಾದ್ರೂ ಹಳೆಯ ಆಟಿಕೆ ಸಾಮಾನನ್ನು ತೆಗೆದುಕೊಂಡು ಹೋಗು. ಈಗ ಆಟವಾಡದೇ ಇರುವ ಅಂತಹ ಹಳೆಯ ಆಟಿಕೆಯನ್ನು ತೆಗೆದುಕೊಂಡು ಹೋಗು. ಇದಕ್ಕೆ ಬದಲಾಗಿ ನಿಮ್ಮ ಟೀಚರ್ ಬೇರೊಂದು ಮಗುವಿನ ಯಾವುದಾದ್ರೂ ಆಟಿಕೆ ಸಾಮಾನನ್ನು ನಿನಗೆ ಕೊಡುತ್ತಾರೆ. ಆಗ ಬಂಟಿ ತುಂಬ ಮುಗ್ಧತೆಯಿಂದ ತಲೆಯನ್ನು ಆಡಿಸಿದನು. ಇಲ್ಲ ಪಪ್ಪ, ನಾನಂತೂ ನನ್ನ ಎಲ್ಲ ಆಟಿಕೆ ಸಾಮಾನುಗಳೊಂದಿಗೆ ಆಡುತ್ತೇನೆ. ಯಾವ ವಸ್ತುವನ್ನು ತೆಗೆದುಕೊಂಡು ಹೋಗಬೇಕೆಂದರೆ ಮನೆಯಲ್ಲಿ ಅದು ಕೆಲಸಕ್ಕೆ ಬಾರದ ವಸ್ತು ಆಗಿರಬೇಕು. ಅಂದರೆ ಅದು ಯೂಸ್ಲೆಸ್ ಆಗಿರಬೇಕು. ಆದ್ದರಿಂದಲೇ ನಾನು ಅಜ್ಜನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ತಕ್ಷಣ ಮನೆಯಲ್ಲಿ ಮೌನ ಆವರಿಸಿತು. ಆಗ ಬಂಟಿಯು ತುಂಬ ಮುಗ್ಧತೆಯಿಂದ ಹೇಳಿದನು, ಮೇಡಮ್ ಹೇಳಿದ್ದರು, ಯಾವುದಾದ್ರೂ ವಸ್ತು ಒಬ್ಬರಿಗೆ ಉಪಯೋಗಕ್ಕೆ ಬಾರದಿದ್ದರೆ ಅದು ಬೇರೆ ಯಾರಿಗಾದರೂ ವ್ಯಾಲ್ಯೂಯೇಬಲ್ ಆಗಿರಬಹುದು ಎಂದು. ಮಮ್ಮಿ ಯಾವಾಗಲೂ ಹೇಳುತ್ತಾಳಲ್ಲವೇ, ಅಜ್ಜ ಯಾವುದೇ ಕೆಲಸಕ್ಕೆ ಬಾರದವರು, ಯಾವ ಕೆಲಸ ಮಾಡಲು ಅವರು ಯೋಗ್ಯರಲ್ಲ, ನಮಗೆ ಅವರ ಅವಶ್ಯಕತೆ ಇಲ್ಲ ಎಂದ ಮೇಲೆ ಬೇರೆ ಯಾರಿಗಾದರೂ ಅವರ ಅವಶ್ಯಕತೆ ಇರಬಹುದು. ತಕ್ಷಣ ಸಂಜಯ್ ತಲೆ ತಗ್ಗಿಸಿದನು. ಪ್ರೀತಿ ಇಲ್ಲಿಯವರೆಗೂ ಬಂಟಿಯ ಮಾತನ್ನು ಹಗುರವಾಗಿ ತೆಗೆದುಕೊಂಡಿದ್ದವಳು, ಅವಳ ಮುಖ ಕೂಡ ಬಿಳಿಚಿಕೊಂಡಿತ್ತು. ಪುರುಷೋತ್ತಮ್ ದಾಸರು ಅಲ್ಲೇ ನಿಂತಿದ್ದರು. ಇದರ ಹಿಂದೆಯೇ ಅವರ ಮೇಲೆ ಬಂಟಿಯ ಈ ಮಾತುಗಳು ಯಾವ ಪ್ರಭಾವ ಬೀರಿತೋ ಯಾರಿಗೂ ತಿಳಿಯಲಿಲ್ಲ. ಆದರೆ ಬಂಟಿಯ ಈ ಮಾತುಗಳು ಅವರ ಹೃದಯದ ಮೇಲೆ ಆಳವಾದ ಪರಿಣಾಮವನ್ನು ಬೀರಿವೆ ಎಂದು ಅವರ ಕಣ್ಣುಗಳೇ ಹೇಳುತ್ತಿದ್ದವು. ಅವರು ಏನನ್ನೂ ಹೇಳಲಿಲ್ಲ. ಬಂಟಿಗೆ ಬೈಯಲೂ ಇಲ್ಲ ಅಥವಾ ಅವನ ಮಾತಿಗೆ ಉತ್ತರವನ್ನು ಕೂಡ ನೀಡಲಿಲ್ಲ. ಅಷ್ಟೇ, ಹಿಂತಿರುಗಿ ತನ್ನ ಕೋಣೆಗೆ ಹೊರಟು ಹೋದರು.
ಪ್ರೀತಿ ಹಾಗೂ ಸಂಜಯ್ ಇಬ್ಬರು ಹಾಗೋ ಹೀಗೋ ಮಾಡಿ ಬಂಟಿಗೆ ತಿಳಿ ಹೇಳಿ ಅವನನ್ನು ಶಾಲೆಗೆ ಕಳುಹಿಸಿಕೊಟ್ಟರು. ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಎಲ್ಲವೂ ಸಾಮಾನ್ಯವಾಯಿತು. ಹಾಂ, ಪ್ರೀತಿ ಮತ್ತು ಸಂಜಯ್ ತಮ್ಮ ಮಗ ಹೇಳಿದ ಈ ಮಾತನ್ನು ಪದೇ ಪದೇ ಹೇಳಿಕೊಂಡು ನಗುತ್ತಲೇ ಇದ್ದರು. ಕೋಣೆಯೊಳಗೆ ಇರುವ ಪುರುಷೋತ್ತಮ್ ದಾಸ್ ಅವರಿಗೆ ಇದು ಎಲ್ಲವೂ ಕೇಳಿಸುತ್ತಿತ್ತು. ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು. ಕುರ್ಚಿಯಲ್ಲಿ ಕುಳಿತು ಗೋಡೆಗೆ ನೇತು ಹಾಕಿದ್ದ ಆ ಫೋಟೋವನ್ನು ಅವರು ನೋಡತೊಡಗಿದರು. ಅದು ಮೊಬ್ಬಾದ ಫೋಟೋ ಆಗಿತ್ತು. ಅದರಲ್ಲಿ 3 ಮುಖಗಳಿದ್ದವು. ಒಂದು ಮುಖ ಅವರೇ ಸ್ವತಃ ಆಗಿದ್ದರು, ಇನ್ನೊಂದು ಅವರ ಪತ್ನಿ ಲಕ್ಷ್ಮಿ ಮತ್ತು ಇವರ ಮಧ್ಯದಲ್ಲಿ ನಿಂತುಕೊಂಡಿದ್ದ ಮುದ್ದಾದ ಸಂಜಯ್. ಅದು ಇದೇ ಮನೆಯಲ್ಲಿ ತೆಗೆದ ಫೋಟೋ ಆಗಿತ್ತು. ಈ ಮನೆಯನ್ನು ಲಕ್ಷ್ಮಿ ಹಾಗೂ ಅವರು ಸೇರಿ ಕಟ್ಟಿಸಿದ್ದರು. ಆಗ ಅವರ ಪತ್ನಿ ಲಕ್ಷ್ಮಿಯ ನಗು ಇಡೀ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸಂಜಯ್ನ ತುಂಟ ನುಡಿಗಳು ಅವರ ಜೀವನದ ಸಂಗೀತವಾಗಿತ್ತು. ಆ ಸಮಯದಲ್ಲಿ ಅವರ ಬಳಿ ಏನೂ ಇರಲಿಲ್ಲ. ದೊಡ್ಡ ಟಿವಿ ಆಗಲಿ, ಎದ್ದು ಕಾಣುವ ಮಹಡಿ ಮನೆಯಾಗಲಿ, AC ಗಾಳಿಯಾಗಲಿ ಯಾವುದೂ ಇರಲಿಲ್ಲ. ಏನಿದ್ದರೂ ಅಲ್ಲಿ ತಮ್ಮತನವಿತ್ತು. ಆ ಸಮಯದಲ್ಲಿ ಅವರ ಒಬ್ಬನೇ ಮಗ ಸಂಜಯ್ ಅವರ ಪ್ರಪಂಚವಾಗಿದ್ದನು. ತಮ್ಮ ಒಬ್ಬನೇ ಮಗನಿಗಾಗಿ ಅವರು ಎಷ್ಟೋ ತ್ಯಾಗವನ್ನು ಮಾಡಿದ್ದರು. ತಮ್ಮ ಎಷ್ಟೋ ಕನಸನ್ನು ತ್ಯಾಗ ಮಾಡಿದ್ದಾರೆ. ಸಂಜಯ್ ಅವರಿಗೆ ಕೇವಲ ಮಗನಾಗಿರಲಿಲ್ಲ, ಅವರ ಒಂದು ಗುರಿಯಾಗಿದ್ದನು. ಸಂಜಯ್ ಪುರುಷೋತ್ತಮ್ ದಾಸ್ ಅವರ ಚಿಕ್ಕ ಕಿರಾಣಿ ಅಂಗಡಿಯ ಸುತ್ತ ಪ್ರತಿದಿನವೂ ಸುತ್ತಾಡುತ್ತಿದ್ದನು. ನೆರೆಹೊರೆಯವರ ಮನೆಯಲ್ಲಿ, ಗಲ್ಲಿಯಲ್ಲಿ ಸುತ್ತಾಡುತ್ತಿದ್ದನು. ಬೆಳಿಗ್ಗೆಯಿಂದ ಹಿಡಿದು ಸಂಜೆ ತಡರಾತ್ರಿಯವರೆಗೂ ಪುರುಷೋತ್ತಮ್ ಅವರು ತಮ್ಮ ಅಂಗಡಿಯಲ್ಲೇ ಇರುತ್ತಿದ್ದರು. ಗ್ರಾಹಕರೊಂದಿಗೆ ನಗುತ್ತಾ, ಜೋಕ್ ಮಾಡುತ್ತಾ, ಲೆಕ್ಕಾಚಾರಗಳನ್ನು ಮತ್ತು ಅವರ ಸಣ್ಣಪುಟ್ಟ ಅವಶ್ಯಕತೆಗಳನ್ನು ಕೂಡ ಗಮನದಲ್ಲಿ ಇಡುತ್ತಿದ್ದರು. ಲಕ್ಷ್ಮಿ ಅವರು ಮನೆಯನ್ನು ನೋಡಿಕೊಳ್ಳುತ್ತಿದ್ದರೆ ಪುರುಷೋತ್ತಮ್ ಅವರು ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದರು. ಸಂಜಯ್ನನ್ನು ಚೆನ್ನಾಗಿ ಓದಿಸಿ ದೊಡ್ಡ ಮನುಷ್ಯನಾಗಿ ಮಾಡುವುದು ಅವರ ಕನಸಾಗಿತ್ತು. ಸಂಜಯ್ನ ಪ್ರತಿಯೊಂದು ಚಿಕ್ಕ ಪುಟ್ಟ ಆಸೆಗಳು ಅವರ ಪ್ರಥಮ ಆದ್ಯತೆಯಾಗಿತ್ತು. ಅವನ ಶಾಲೆಯ ಫೀಸ್, ಪುಸ್ತಕಗಳು, ಟ್ಯೂಷನ್ ಎಲ್ಲವನ್ನು ಅವರು ಕಷ್ಟಪಟ್ಟು ಪೂರ್ಣಗೊಳಿಸುತ್ತಿದ್ದರು. ಅವರು ತುಂಬ ಕಷ್ಟಪಟ್ಟು ಇದನ್ನು ಪೂರ್ಣಗೊಳಿಸಿದ್ದರು. ರಾತ್ರಿ ಅಂಗಡಿ ಬಂದ್ ಮಾಡುತ್ತಿದ್ದಂತೆ ಪುರುಷೋತ್ತಮ್ ಹಾಗೂ ಲಕ್ಷ್ಮಿ ಇಬ್ಬರು ಕುಳಿತು ತಮ್ಮ ಮಗನ ಭವಿಷ್ಯದ ಬಗ್ಗೆ ಚರ್ಚಿಸುತ್ತಿದ್ದರು. ಆದರೆ ಜೀವನವು ಅವರ ಎಲ್ಲ ಕನಸುಗಳನ್ನು ಒಂದೇ ಕ್ಷಣದಲ್ಲಿ ನುಚ್ಚುನೂರು ಮಾಡಿತ್ತು. ಲಕ್ಷ್ಮಿ ಅವರ ಆಕಸ್ಮಿಕ ಅನಾರೋಗ್ಯವು ಅವರ ಎಲ್ಲ ಖುಷಿಯನ್ನು ನುಂಗಿ ಹಾಕಿತ್ತು. ಆಸ್ಪತ್ರೆಯ ಬಿಲ್, ಔಷಧಿಗಳು, ಕೊನೆಯಲ್ಲಿ ಲಕ್ಷ್ಮಿ ಎಂದೆಂದಿಗೂ ಅವರನ್ನು ಈ ಲೋಕವನ್ನು ಬಿಟ್ಟು ಹೊರಟು ಹೋಗಿರುವುದು, ಇದೆಲ್ಲದರಿಂದ ಅವರು ಜರ್ಜರಿತರಾದರು. ಆದರೆ ತಮ್ಮ ಮಗ ಸಂಜಯ್ನಿಗಾಗಿ ಅವರು ತಮ್ಮನ್ನು ತಾವು ಸಂಭಾಳಿಸಿಕೊಂಡರು. ಅವರು ಅಂಗಡಿಯನ್ನು ಈಗಲೂ ನಡೆಸುತ್ತಿದ್ದರು ಮತ್ತು ಸಂಜಯ್ ಕಾಲೇಜನ್ನು ಪೂರ್ಣಗೊಳಿಸಿದ್ದನು. ಪುರುಷೋತ್ತಮ್ ದಾಸ್ ಅವರಿಗೆ ತಮ್ಮ ಮಗ ದೊಡ್ಡ ವ್ಯಕ್ತಿಯಾಗುತ್ತಾನೆ ಎಂದು ನಂಬಿಕೆ ಇತ್ತು. ಮತ್ತೆ ಆ ದಿನವೂ ಬಂದಿತ್ತು. ಆಗ ಸಂಜಯ್ನು ಅವರ ಮುಂದೆ ಯಾವ ಪ್ರಸ್ತಾಪವನ್ನು ಇಟ್ಟಿದ್ದನೆಂದರೆ ಅದರಿಂದ ಅವರು ಕುಸಿದು ಹೋದರು. ಸಂಜಯ್ನು ಒಂದು ಸ್ಟಾರ್ಟಪ್ ಶುರು ಮಾಡುವ ಕನಸನ್ನು ಕಂಡಿದ್ದನು. ಅಪ್ಪಾಜಿ, ನನಗೆ ಲಕ್ಷಗಟ್ಟಲೆ ಹಣ ಬೇಕು ಎಂದು ಸಂಜಯ್ ಹೇಳಿದ್ದನು. ಅವನ ಕಣ್ಣಿನಲ್ಲಿ ಒಂದು ವಿಚಿತ್ರವಾದ ಆಸೆ ಇತ್ತು. ಒಂದು ವೇಳೆ ನಾನು ಈ ಬಿಸ್ನೆಸ್ ಶುರು ಮಾಡಿದ್ದೇನೆಂದರೆ ನಮ್ಮ ಜೀವನವೇ ಬದಲಾಗುತ್ತದೆ. ಆದರೆ ಇದಕ್ಕಾಗಿ ಹಣ ಬೇಕು. ಈಗ ಪುರುಷೋತ್ತಮ್ ದಾಸ್ ಅವರು ತಮ್ಮ ಮಗನ ಕಣ್ಣಿನಲ್ಲಿ ಈ ಹಿಂದೆ ತಾವು ಹಾಗೂ ಲಕ್ಷ್ಮಿ ಯಾವ ಕನಸನ್ನು ಕಂಡಿದ್ದರೋ ಅದೇ ಕನಸನ್ನು ನೋಡಿದರು. ಅವನ ಕಣ್ಣಿನಲ್ಲಿ ಏನನ್ನು ಪಡೆಯಬೇಕೆಂಬ ಹಠ ಇರುವಂತೆ ತೋರಿತು. ತಮ್ಮ ಮಗನ ಕೋರಿಕೆಯಂತೆ, ಅವನ ಆಸೆಯಂತೆ ಅವರ ಜೀವನದ ಅಮೂಲ್ಯ ಕೊಡುಗೆಯಾಗಿದ್ದ ಅವರ ಅಂಗಡಿಯನ್ನು ಪುರುಷೋತ್ತಮರು ಗಿರವಿ ಇಟ್ಟರು. ಲಕ್ಷಗಟ್ಟಲೆ ಹಣವನ್ನು ಸಾಲ ಪಡೆದುಕೊಂಡರು ಮತ್ತು ಸಂಜಯ್ನಿಗೆ ನೀಡಿದರು ಮತ್ತು ಹೇಳಿದರು, ಮಗ, ಭಗವಂತನು ನಿನ್ನ ಜೀವನದಲ್ಲಿ ನೀನು ಬಯಸಿದ್ದೆಲ್ಲವನ್ನೂ ನೀಡಲಿ, ನಿನಗೆ ಯಶಸ್ಸು ಸಿಗಲಿ ಎಂದು ಅವರು ಹೇಳಿದರು. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಅವರಿಗೆ ತಿಳಿಯದ ಒಂದು ಹೆದರಿಕೆ ಕೂಡ ಇತ್ತು. ಸಂಜಯ್ನ ಸ್ಟಾರ್ಟಪ್ ಶುರುವಂತೂ ಆಯಿತು, ಆದರೆ ಅಷ್ಟೇ ಬೇಗ ಅದು ಮುಳುಗಿ ಹೋಯಿತು. ತಪ್ಪಾದ ನಿರ್ಧಾರ, ಅನುಭವದ ಕೊರತೆಯಿಂದಾಗಿ ಬಜಾರಿನ ಜನರು ಸಂಜಯ್ನ ಬಿಸ್ನೆಸ್ಸನ್ನು ಮಣ್ಣುಪಾಲು ಮಾಡಿದರು. ಸಾಲ ಹೆಚ್ಚಾಗುತ್ತಾ ಸಾಗಿತ್ತು ಮತ್ತು ಸಾಲದ ಬಡ್ಡಿಯ ಹೊರೆ ಪುರುಷೋತ್ತಮ್ ದಾಸ್ ಅವರ ಹೆಗಲಿಗೆ ಬಿದ್ದಿತ್ತು. ಸಂಜಯ್ನು ಸಾಲವನ್ನು ತೀರಿಸಲು ಪ್ರಯತ್ನಿಸುವುದಾಗಲಿ ಅಥವಾ ತನ್ನ ತಂದೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಪುರುಷೋತ್ತಮ್ ದಾಸ್ ಅವರು ಹಗಲು ರಾತ್ರಿ ಕಷ್ಟಪಡತೊಡಗಿದರು. ಆದರೆ ಸಾಲದ ಹೊರೆಯು ಕಡಿಮೆಯಾಗುವ ಮಾತೇ ಕಾಣಿಸಲಿಲ್ಲ. ಒಂದು ಕಾಲದಲ್ಲಿ ಯಾವ ಅಂಗಡಿಯಲ್ಲಿ ಸಾಲ ನೀಡುವ ರಿಜಿಸ್ಟರ್ಗಳು ತುಂಬಿರುತ್ತಿದ್ದವೋ ಇಂದು ಅದೇ ಅಂಗಡಿಯು ಸಾಲದಲ್ಲಿ ಮುಳುಗಿತ್ತು. ಕೊನೆಗೂ ಒಂದು ದಿನ ಸಾಹುಕಾರ ಹೇಳಿದನು, ಈಗ ಒಂದು ಸಾಲವನ್ನು ತೀರಿಸಿ, ಇಲ್ಲವೇ ಅಂಗಡಿಯನ್ನು ಬಿಟ್ಟುಕೊಡಿ. ಆ ದಿನ ಪುರುಷೋತ್ತಮ್ ದಾಸರು ಸುಮ್ಮನೆ ಅಂಗಡಿಯ ಚಾವಿಯನ್ನು ಸಾಹುಕಾರನ ಕೈಗಿಟ್ಟರು. ಈಗ ಪುರುಷೋತ್ತಮ್ ದಾಸ್ ಅವರ ಕೈ ಖಾಲಿಯಾಗಿತ್ತು. ಈಗ ಅವರ ಬಳಿ ಹಣವೂ ಇರಲಿಲ್ಲ, ಅಂಗಡಿಯೂ ಇರಲಿಲ್ಲ, ಅಥವಾ ಅವರ ಮರ್ಯಾದೆಯೂ ಉಳಿಯಲಿಲ್ಲ. ನಂತರ ಸಂಜಯ್ನು ಒಂದು ಚಿಕ್ಕ ನೌಕರಿಯನ್ನು ಹಿಡಿದುಕೊಂಡನು. ಆನಂತರ ಸಂಜಯ್ನಿಗೆ ನೌಕರಿಯಲ್ಲಿ ಪ್ರಮೋಷನ್ ಕೂಡ ಆಯಿತು. ಪುರುಷೋತ್ತಮ್ ದಾಸರು ಎಂದಿಗೂ ತನ್ನ ಮಗನಲ್ಲಿ ತಾನು ಅಂಗಡಿಯನ್ನು ಕಳೆದುಕೊಂಡಿದ್ದಕ್ಕೆ ಕಂಪ್ಲೇಂಟ್ ಮಾಡಲಿಲ್ಲ. ಅಂಗಡಿಯು ಕೇವಲ ಇಟ್ಟಿಗೆ ಮರಳಿನಿಂದ ಕಟ್ಟಿದ ಅಂಗಡಿಯಾಗಿರಲಿಲ್ಲ. ಅದು ಅವರ ಜೀವನವಾಗಿತ್ತು. ಹಲವಾರು ವರ್ಷಗಳ ಅವರ ಕಠಿಣ ಪರಿಶ್ರಮವಾಗಿತ್ತು. ಆದರೂ ಅವರು ತಮ್ಮ ಮಗನನ್ನು ಕ್ಷಮಿಸಿದರು. ಯಾವ ಮಗನಿಗಾಗಿ ಅವರು ತಮ್ಮನ್ನು ತಾವೇ ಮಾರಾಟ ಮಾಡಿಕೊಂಡು ಅಧಪತನಕ್ಕೆ ಸಾಗಿದ್ದರೋ ಇಂದು ಅದೇ ಮಗ ಹಾಗೂ ಅವನ ಪತ್ನಿಯ ದೃಷ್ಟಿಯಲ್ಲಿ ಇಂದು ಅವರು ಕೆಲಸಕ್ಕೆ ಬಾರದವರಾಗಿದ್ದರು.
ಅವರ ಸೊಸೆ ಇವರನ್ನು ಕೆಲಸಕ್ಕೆ ಬಾರದವರು, ಬಿಟ್ಟು ಊಟ ಮಾಡುವವರು, ಹೀಗೆ ಏನೆಲ್ಲ ಹೇಳಿ ಹಂಗಿಸುತ್ತಿದ್ದಳು. ಇದನ್ನೆಲ್ಲ ಕೇಳುತ್ತಿದ್ದಂತೆ ಪುರುಷೋತ್ತಮರಿಗೆ ಯಾರು ಎದೆಗೆ ಬಾಣವನ್ನು ತಿವಿಯುತ್ತಿದ್ದಂತೆ ಆಗುತ್ತಿತ್ತು. ಇಂದಿನವರೆಗೆ ಹಾಗೋ ಹೀಗೋ ಮಾಡಿ ಅವರು ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿದ್ದರು. ಪ್ರೀತಿಯ ಬೈಗುಳವನ್ನು ಮತ್ತು ಸಂಜಯ್ನ ಅಸಡ್ಡೆತನವನ್ನು ಅವರು ಸುಮ್ಮನೆ ಸಹಿಸಿಕೊಂಡು ಬಂದಿದ್ದರು. ಆದರೆ ಇನ್ನು ಮುಂದೆ ಸಾಧ್ಯವಿಲ್ಲ. ಈಗ ಅವರ ಆತ್ಮಗೌರವಕ್ಕೆ ಧಕ್ಕೆ ಬಂದಿತ್ತು. ಆ ನೋವು ಈಗ ಅವರಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರಿಗೆ ದಯೆ ಬೇಕಿರಲಿಲ್ಲ, ಆದರೆ ಗೌರವ ಬೇಕಾಗಿತ್ತು. ಕೋಣೆಯ 4 ಗೋಡೆಗಳ ಮಧ್ಯೆ ಅವರು ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡರು. ಈ ಮನೆಯಲ್ಲಿ ಇನ್ನು ಮುಂದೆ ಇರಬಾರದು ಎಂದು ಅಂದುಕೊಂಡರು. ಸಂಜೆಯ ಸಮಯವಾಗಿತ್ತು. ಪ್ರೀತಿ ತನ್ನ ಕೋಣೆಯಲ್ಲಿ ಎಸಿಯನ್ನು ಆನ್ ಮಾಡಿಕೊಂಡು ತಂಪಾದ ಗಾಳಿಯಲ್ಲಿ ಆರಾಮ್ ತೆಗೆದುಕೊಳ್ಳುತ್ತಿದ್ದಳು. ಬಂಟಿ ಪಕ್ಕದ ಮನೆಯ ಮಕ್ಕಳೊಂದಿಗೆ ಆಟ ಆಡಲು ಹೋಗಿದ್ದನು. ಸಂಜೆ ಆಫೀಸ್ನಲ್ಲೇ ಇದ್ದನು. ಮನೆಯಲ್ಲಿ ಮೌನ ಆವರಿಸಿತ್ತು. ಪುರುಷೋತ್ತಮ್ ದಾಸ್ ಅವರು ನಿಧಾನವಾಗಿ ತಮ್ಮ ಅಲ್ಮಾರಿಯನ್ನು ಓಪನ್ ಮಾಡಿದರು. ಅವರು ಒಂದು ಚಿಕ್ಕ ಬ್ಯಾಗನ್ನು ಹೊರತೆಗೆದರು ಮತ್ತು 2-3 ಜೋಡಿ ಬಟ್ಟೆಗಳ ಜೊತೆಗೆ ಅವಶ್ಯಕವಾದ ಕೆಲವು ಸಾಮಾನುಗಳನ್ನು ಅದರಲ್ಲಿ ಇಡಲು ಶುರು ಮಾಡಿದರು. ಆದರೆ ಅವರಿಗೆ ಈಗ ಒಂದು ಸಮಸ್ಯೆ ಇತ್ತು. ಅದೇ ಹಣದ ಸಮಸ್ಯೆ. ಅವರ ಜೇಬು ಖಾಲಿಯಾಗಿತ್ತು. ಅಲ್ಮಾರಿಯನ್ನು ಓಪನ್ ಮಾಡಿ ನೋಡಿದಾಗ 50 ರೂಪಾಯಿ 2 ನೋಟುಗಳು ಕಾಣಿಸಿದವು. 50ರ 2 ನೋಟುಗಳನ್ನು ಬಿಟ್ಟರೆ ಬೇರೇನೂ ಕಾಣಿಸಲಿಲ್ಲ. ಆಗ ಅವರ ದೃಷ್ಟಿ ಮನೆಯ ಮೂಲೆಯಲ್ಲಿದ್ದ ಒಂದು ಚಿಕ್ಕ ಮಂದಿರದಲ್ಲಿ ಬಿತ್ತು. ಮಂದಿರದಲ್ಲಿ ಭಗವಂತನ ಮೂರ್ತಿಯ ಮುಂದೆ ಒಂದು ಚಿಕ್ಕ ಡಬ್ಬವನ್ನು ಇಡಲಾಗಿತ್ತು. ಭಗವಂತನಿಗಾಗಿ ಅದರಲ್ಲಿ ಹಣವನ್ನು ಇಡಲಾಗಿತ್ತು. ಒಂದು ಕ್ಷಣ ಮುಜುಗರ ಪಟ್ಟುಕೊಂಡರು. ಇದು ಭಗವಂತನ ಹಣವಾಗಿದೆ ಎಂದು ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತ್ತು. ಆಗ ಅವರು ತನ್ನಷ್ಟಕ್ಕೆ ತಾವೇ ಹೇಳಿಕೊಂಡರು, ಈ ಮನೆಯಲ್ಲಿ ಭಗವಂತನು ನಾನು ಅಪಮಾನಿತನಾಗುವುದನ್ನು ನೋಡುತ್ತಿದ್ದಾನೆ. ಬಹುಶಃ ಅವನು ನನ್ನನ್ನು ಕ್ಷಮಿಸುತ್ತಾನೆ. ನಿಧಾನವಾಗಿ ಅವರು ಡಬ್ಬವನ್ನು ತೆರೆದರು ಮತ್ತು ಒಂದೊಂದೇ ನೋಟನ್ನು ಹೊರತೆಗೆಯಲು ಶುರು ಮಾಡಿದರು. 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, ಹೀಗೆ ನಿಧಾನವಾಗಿ ಎಣಿಸುತ್ತಾ ಈಗ ಅವರ ಕೈಯಲ್ಲಿ 1,000 ರೂಪಾಯಿ ಇತ್ತು. ಆನಂತರ ಅವರು ಭಗವಂತನ ಮೂರ್ತಿಯ ಕಡೆಗೆ ನೋಡಿ ಕೈ ಜೋಡಿಸಿ ಹೇಳಿದರು, ಪ್ರಭು, ನನ್ನನ್ನು ಕ್ಷಮಿಸಿ. ನಾನು ಯಾವಾಗಲೂ ನಿಮ್ಮನ್ನೇ ನಂಬಿಕೊಂಡಿದ್ದೇನೆ. ನನ್ನ ಉಳಿದ ಜೀವನವನ್ನು ನಾನು ತುಂಬ ಗೌರವಪೂರ್ವಕವಾಗಿ ಕಳೆಯುವಂತೆ ನನಗೆ ಆಶೀರ್ವದಿಸು. ಅವರು ಹಣೆಗೆ ತಿಲಕವನ್ನು ಇಟ್ಟುಕೊಂಡರು. ತಮ್ಮ ಬ್ಯಾಗನ್ನು ಹೆಗಲಿಗೆ ಹಾಕಿಕೊಂಡು ಸುಮ್ಮನೆ ಮನೆಯಿಂದ ಹೊರಗೆ ಬಂದರು. ಹೊರಗಡೆಯ ಗಾಳಿ ತುಂಬ ತಂಪಾಗಿತ್ತು. ಸೂರ್ಯನು ಕೆಳಕ್ಕೆ ಇಳಿಯುತ್ತಿದ್ದನು. ಎಲ್ಲಿಗೆ ಹೋಗುವುದು ಎಂದು ಅವರಿಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ಈ ಮನೆಯಲ್ಲಿ ಇರಬಾರದು ಎನ್ನುವುದಷ್ಟೇ ಈಗ ಅವರ ಮುಂದಿತ್ತು. ಇಲ್ಲಿ ಪ್ರತಿದಿನ ಅವರ ಮಾನವನ್ನು ಕಳೆಯಲಾಗುತ್ತಿತ್ತು. ಈ ಮೊದಲು ಅವರ ಅಂಗಡಿ ಇದ್ದ ಗಲ್ಲಿಯಲ್ಲಿ ಅವರು ಈಗ ಸಾಗತೊಡಗಿದರು. ಈಗ ಅಲ್ಲಿ ಒಂದು ಚಕಚಕ ಹೊಳೆಯುವ ಬೇಕರಿ ಇತ್ತು. ಅದರ ಗಾಜಿನ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಸ್ವೀಟ್ ಡಿಲೈಟ್ಸ್. ಒಂದು ಕ್ಷಣ ಅವರ ಹೆಜ್ಜೆ ನಿಂತಿತ್ತು. ಈಗ ಅವರು ಇನ್ನೊಮ್ಮೆ ಅವರ ಕಿರಾಣಿ ಅಂಗಡಿ ಇರುವ ಆ ಜಾಗವನ್ನು ಹುಡುಕತೊಡಗಿದರು. ಅಂಗಡಿಯ ಆ ಕುರ್ಚಿಯಲ್ಲಿ ಅವರು ತುಂಬ ಗರ್ವದಿಂದ ಕುಳಿತುಕೊಳ್ಳುತ್ತಿದ್ದರು. ಈಗ ಆ ಜಾಗವು ಬೇರೆ ಯಾರದ್ದೋ ಆಗಿತ್ತು. ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂದಿತ್ತು. ಒಂದು ವಿಚಿತ್ರವಾದ ಹುಮ್ಮಸ್ಸು ಕೂಡ ಬಂದಿತ್ತು. ಇಲ್ಲ, ಅವರು ಮನದಲ್ಲಿ ಅಂದುಕೊಂಡರು, ನಾನು ಈಗಲೂ ಸೋತಿಲ್ಲ ಎಂದುಕೊಳ್ಳುತ್ತಾ ಅವರು ಮುಂದೆ ಸಾಗಿದರು. ಈ ದಾರಿ ಅವರನ್ನು ಎಲ್ಲಿಗೆ ಕರೆದುಕೊಂಡು ಮುಟ್ಟಿಸುತ್ತೋ ಗೊತ್ತಿರಲಿಲ್ಲ. ತುಂಬ ಹೊತ್ತು ನಡೆಯುತ್ತಾ ಅವರ ಕಾಲುಗಳು ಸುಸ್ತಾದವು. ಅವರು ಒಂದು ಪಾರ್ಕ್ ಬಳಿ ಬಂದು ತಲುಪಿದರು. ಪಾರ್ಕ್ನ ಹುಲ್ಲಿನ ಮೇಲೆ ಸೂರ್ಯನ ಕೊನೆಯ ಕಿರಣಗಳು ಬೀಳುತ್ತಿದ್ದವು. ಜೊತೆಯಲ್ಲಿ ಅಲ್ಲಿ ಒಂದು ಖಾಲಿ ಬೆಂಚ್ ಕೂಡ ಇತ್ತು. ಅದರ ಮೇಲೆ ಸುಮ್ಮನೆ ಹೋಗಿ ಕುಳಿತುಕೊಂಡರು. ನೋಡಿದಾಗ ಮುಂದೆ ಕೆಲವು ಮಕ್ಕಳು ಓಡುತ್ತಾ ಆಟವಾಡುತ್ತಿದ್ದರು. ಕೆಲವರು ಜೋಕಾಲಿ ಆಡುತ್ತಿದ್ದರೆ ಮತ್ತೆ ಕೆಲವರು ಗಿಲ್ಲಿದಾಂಡು ಆಡುತ್ತಿದ್ದರು. ಅವರ ಕೂದಲು, ಅವರ ನಗು, ಅವರ ಮಾತುಗಳು ಹಾಗೂ ಆ ಮುಗ್ಧ ಮಕ್ಕಳ ಮುಖವನ್ನು ನೋಡಿ ಪುರುಷೋತ್ತಮ್ ದಾಸ್ ಅವರಿಗೆ ನಗು ಬಂತು. ಮಕ್ಕಳ ಮುಗ್ಧ ನಗುವನ್ನು ನೋಡಿ ಅವರು ತಮ್ಮ ಹಿಂದಿನ ಜೀವನಕ್ಕೆ ಹೊರಟು ಹೋದರು. ತಮ್ಮ ಮಗ ಸಂಜಯ್ನ ಬಾಲ್ಯದ ದಿನಗಳನ್ನು ಕಣ್ತುಂಬಿಕೊಂಡ ಆ ಕ್ಷಣಗಳನ್ನು ಮೆಲುಕು ಹಾಕತೊಡಗಿದರು. ಅವರ ಮಗ ಸಂಜಯ್ನ ಬಾಲ್ಯದ ಚಿತ್ರಣ ಒಂದು ಜಲವರ್ಣದ ಹಾಗೆ ಅವರ ಕಣ್ಣ ಮುಂದೆ ಬಂದಿತ್ತು. ಚಿಕ್ಕ ಚಿಕ್ಕ ಕೈಗಳಿಂದ ಗಾಳಿಪಟವನ್ನು ಹಿಡಿದುಕೊಳ್ಳಲು ಹಠ ಹಿಡಿಯುವುದು, ಅವರ ಹೆಗಲ ಮೇಲೆ ಕುಳಿತು ಸವಾರಿ ಮಾಡುವುದು, ರಬ್ಬರ್ ಬಾಲ್ನಿಂದ ಕ್ರಿಕೆಟ್ ಆಡುವುದು, ಅಂಗಡಿಯ ಕೌಂಟರ್ನಲ್ಲಿ ಇಟ್ಟ ಟಾಫಿ, ಚಾಕ್ಲೇಟ್ಗಳನ್ನು ಕದ್ದು ಮುಚ್ಚಿ ಎತ್ತಿಕೊಂಡು ಓಡಿ ಹೋಗುವುದು. ಹೀಗೆ ಯೋಚಿಸುತ್ತಾ ಅವರ ಕಣ್ಣುಗಳು ತುಂಬಿ ಬಂದವು. ಈಗ ರಾತ್ರಿ ಆಗತೊಡಗಿತ್ತು. ಮಕ್ಕಳು ಪಾರ್ಕ್ನಿಂದ ನಿಧಾನವಾಗಿ ಮನೆಗೆ ಹೊರಟು ಹೋದರು. ಸುತ್ತಲೂ ಕತ್ತಲೆ ಆವರಿಸಿತು ಮತ್ತು ಮೌನ ಆವರಿಸಿತು. ಪುರುಷೋತ್ತಮ್ ದಾಸ್ ಅವರು ಅಲ್ಲಿಯೇ ಬೆಂಚ್ನಲ್ಲಿ ಮಲಗಿಕೊಂಡರು. ಇತ್ತ ಸಂಜಯ್ ಮನೆಗೆ ಮರಳಿ ತಲುಪಿದಾಗ ಬಂಟಿ ಓಡುತ್ತಾ ಅವನ ಬಳಿ ಬಂದನು. ಪಪ್ಪ, ಅಜ್ಜ ಎಲ್ಲೋ ಹೊರಟು ಹೋಗಿದ್ದಾರೆ. ಸಂಜಯ್ ಅಚ್ಚರಿಗೊಂಡನು. ಏನು? ಯಾವಾಗ? ಯಾರ ಜೊತೆ? ಸಂಜಯ್ ತಕ್ಷಣ ಒಳಗಡೆ ಓಡಿ ಬಂದನು. ಕೋಣೆಯ ಸ್ಥಿತಿ ಇದ್ದ ಹಾಗೆ ಇತ್ತು. ಹಾಸಿಗೆ ಮೇಲೆ ಯಾರೂ ಇರಲಿಲ್ಲ. ಪ್ರೀತಿ, ಅಪ್ಪಾಜಿ ಎಲ್ಲಿಗೆ ಹೋದರು ಎಂದು ಜೋರಾಗಿ ತನ್ನ ಪತ್ನಿಯನ್ನು ಕೂಗಿ ಕರೆದನು. ಪ್ರೀತಿ ಕೋಣೆಯಿಂದ ಹೊರಬರುತ್ತಾ ಹೇಳಿದಳು, ನನಗೇನು ಗೊತ್ತು? ನಾನು ಸಂಜೆ ನಿದ್ದೆಯಿಂದ ಎದ್ದೇಳುವುದಕ್ಕಿಂತ ಮೊದಲೇ ಅವರು ಹೊರಟು ಹೋಗಿದ್ದರು. ಎಲ್ಲಿಗೆ ಹೋದರೂ ಏಕೆ ಹೋದರೂ ನನಗೆ ಗೊತ್ತಿಲ್ಲ. ಆಗ ಸಂಜೆನ ಪಿತ್ತ ನೆತ್ತಿಗೇರಿತು. ನೀನು ಅವರನ್ನು ಹುಡುಕಲು ಪ್ರಯತ್ನಿಸಲಿಲ್ಲವೇ? ಅವಳು ಭುಜವನ್ನು ಏರಿಸಿ ತಾತ್ಸಾರ ಮಾಡುತ್ತಾ ಹೇಳಿದಳು.
ತುಂಬ ಚಿಂತಿಸಬೇಡಿ, ತಮ್ಮಷ್ಟಕ್ಕೆ ತಾವು ಮರಳಿ ಬರುತ್ತಾರೆ. ಹೇಗಿದ್ದರೂ ಅವರ ಬಳಿ ಯಾವ ಖಜಾನೆ ಇದೆ? ಅವರಿಗೆ ಲಕ್ಷ ಪೆನ್ಷನ್ ಬರುತ್ತಿರಲಿಲ್ಲ, ಅಥವಾ ಇಲ್ಲಿ ಅವರ ಅವಶ್ಯಕತೆಯೂ ಇರಲಿಲ್ಲ. ಅವಳ ಮಾತು ಕೇಳಿ ಸಂಜಯ್ ತನ್ನ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡನು. ರಾತ್ರಿ ಆಗುತ್ತಿದ್ದಂತೆ ಪಾರ್ಕ್ನಲ್ಲಿ ಮೌನ ಆವರಿಸಿತು. ಅವರು ಮಲಗಿದ್ದ ಬೆಂಚಿನ ಸುತ್ತಲೂ ತಂಪಾದ ವಾತಾವರಣವಿತ್ತು, ಆದರೆ ಆ ಬೆಂಚ್ ಅವರ ಬೆನ್ನಿಗೆ ಚುಚ್ಚುತ್ತಿತ್ತು. ಅವರಿಗೆ ಅಲ್ಲಿ ಮಲಗಿಕೊಳ್ಳಲು ಕಷ್ಟವಾಗುತ್ತಿತ್ತು. ಆದರೆ ಸುಸ್ತಾಗಿದ್ದರಿಂದ ಅವರು ಅಸಹಾಯಕರಾಗಿ ಅಲ್ಲಿಯೇ ಮಲಗಿಕೊಂಡರು. ತಮ್ಮ ಬ್ಯಾಗನ್ನೇ ತಲೆದಿಂಬನ್ನಾಗಿ ಮಾಡಿಕೊಂಡು ಮಲಗಿದರು. ಸ್ವಲ್ಪ ಹೊತ್ತಿನಲ್ಲಿ ಸುಸ್ತಾಗಿದ್ದರಿಂದಾಗಿ ಅವರು ಕಣ್ಣು ಮುಚ್ಚಿದರು. ಆದರೆ ಅವರಿಗೆ ನಿದ್ದೆಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿರಲಿಲ್ಲ. ಆಗಲೇ ಸೊಳ್ಳೆಗಳ ಕಾಟ ಶುರುವಾಯಿತು. ಅವರ ಮುಖ, ಕೈಗಳು, ಕುತ್ತಿಗೆ ಮೇಲೆ ಸೊಳ್ಳೆಗಳು ಕಚ್ಚತೊಡಗಿದವು. ಎಲ್ಲಿ ಅವಕಾಶ ಸಿಗುತ್ತಿತ್ತೋ ಅಲ್ಲಿ ಕಚ್ಚುತ್ತಿದ್ದವು. ಪುರುಷೋತ್ತಮ್ ಅವರು ಗಲಿಬಿಲಿಗೊಂಡು ಕೈಗಳನ್ನು ಕಾಲುಗಳನ್ನು ಅಲುಗಾಡಿಸತೊಡಗಿದರು. ಸೊಳ್ಳೆಗಳನ್ನು ಓಡಿಸಲು ಪ್ರಯತ್ನಪಟ್ಟರು. ಆದರೆ ಸೊಳ್ಳೆಗಳು ಮತ್ತೆ ಹಠ ಹಿಡಿದು ಮರಳಿ ಬರುತ್ತಿದ್ದವು. ಕೊನೆಗೂ ಅವರು ಚಾದರ ತೆಗೆದು ಚಾದರನ್ನು ಗಾಳಿಯಲ್ಲಿ ಆಡಿಸಿ ಸೊಳ್ಳೆಗಳನ್ನು ಓಡಿಸಿದರು. ನಂತರ ಅದೇ ಚಾದರನ್ನು ಹೊದ್ದುಕೊಂಡು ಮಲಗಿದರು. ಈಗ ಕ್ರಮೇಣ ಕಣ್ಣಿಗೆ ನಿದ್ದೆ ಆವರಿಸತೊಡಗಿತು. ಆದರೆ ಈ ಹಾಯಾದ ನಿದ್ದೆ ಕೂಡ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಆಕಸ್ಮಿಕವಾಗಿ ಒಂದು ಕಠೋರ ಧ್ವನಿಯು ಅವರ ನಿದ್ದೆಯನ್ನು ಹಾಳು ಮಾಡಿತು. ಅಪ್ಪಾಜಿ, ಎದ್ದೇಳಿ, ಇಲ್ಲಿ ರಾತ್ರಿಯಲ್ಲಿ ಮಲಗಬಾರದು. ಪಾರ್ಕ್ನ ವಾಚ್ಮೆನ್, ಕಟ್ಟುಮಸ್ತಾದ ಆಳು, ತನ್ನ ಕೈಯಲ್ಲಿದ್ದ ಬೆತ್ತವನ್ನು ಬಡಿಯುತ್ತಾ ಸೌಂಡ್ ಮಾಡುತ್ತಾ ಅಲ್ಲಿಗೆ ಬಂದನು. ಅವನ ಧ್ವನಿ ಕಠೋರವಾಗಿತ್ತು, ಆದರೆ ಕಣ್ಣಿನಲ್ಲಿ ಅಲ್ಪ ಸ್ವಲ್ಪ ಸಹಾನುಭೂತಿ ಕೂಡ ಇತ್ತು. ಪಾರ್ಕ್ ರಾತ್ರಿ ಹೊತ್ತು ಬಂದ್ ಆಗುತ್ತದೆ, ನೀವು ಇಲ್ಲಿಂದ ಹೋಗಲೇಬೇಕು. ಆಗ ಪುರುಷೋತ್ತಮ್ ದಾಸರು ನಿಧಾನವಾಗಿ ಕಣ್ಣು ತೆರೆದರು. ವಾಚ್ಮೆನ್ನ ಟಾರ್ಚ್ನ ಬೆಳಕು ಅವರ ಕಣ್ಣಿಗೆ ಬಡಿಯುತ್ತಿತ್ತು. ತಕ್ಷಣ ಅವರು ಕುಳಿತುಕೊಂಡರು ಮತ್ತು ಚಾದರವನ್ನು ಫೋಲ್ಡ್ ಮಾಡಿ ಬ್ಯಾಗನ್ನು ಅಪ್ಪಿಕೊಂಡು ಎದ್ದರು. ಈಗ ಎಲ್ಲಿಗೆ ಹೋಗಲಿ? ಅವರ ಮನದಲ್ಲಿ ಒಂದು ಪ್ರಶ್ನೆ ಎದ್ದಿತ್ತು. ಆದರೆ ಅವರು ವಾಚ್ಮೆನ್ನಲ್ಲಿ ಏನನ್ನೂ ಹೇಳಲಿಲ್ಲ. ಅವರ ಹೆಜ್ಜೆ ಭಾರವಾಯಿತು, ಮನಸ್ಸು ಇನ್ನೂ ಭಾರವಾಯಿತು. ಅವರು ಪಾರ್ಕ್ನಿಂದ ಹೊರ ಹೋದರು. ರಾತ್ರಿಯ ಕತ್ತಲು ಮೌನ ಆವರಿಸಿತ್ತು. ಗೇಟಿನ ಬಳಿಯೇ ಮಲಗಿ ಇಡೀ ರಾತ್ರಿಯನ್ನು ಕಳೆದರು. ಬೆಳಗಾಗುತ್ತಿದ್ದಂತೆ ಸೂರ್ಯನ ಮೊದಲ ಕಿರಣಗಳು ಆಕಾಶವನ್ನು ಗುಲಾಬಿ ಬಣ್ಣಕ್ಕೆ ತಿರುಗಿಸಿದವು. ಮತ್ತೆ ಪುರುಷೋತ್ತಮ್ ದಾಸರು ಧೈರ್ಯವನ್ನು ತಂದುಕೊಂಡರು. ತಮ್ಮ ಬ್ಯಾಗನ್ನು ಎತ್ತಿಕೊಂಡು ಮತ್ತೆ ಅಲ್ಲಿಂದ ಹೊರಟರು. ಸರಿಯಾಗಿ ಪಾರ್ಕ್ನ ಹೊರಗಡೆ ಒಂದು ಹಳೆಯ ಚಹಾದ ಪೆಟ್ಟಿಗೆ ಅಂಗಡಿ ಇತ್ತು. ಅಲ್ಲಿ ಕೆಲವು ಜನರು ಚಹಾವನ್ನು ಹೀರುತ್ತಾ ತಮ್ಮ ದಿನವನ್ನು ಪ್ರಾರಂಭ ಮಾಡುತ್ತಿದ್ದರು. ಚಹಾ ಮಾರುವವನು ಸುಮಾರು ಮಧ್ಯವಯಸ್ಕ ವ್ಯಕ್ತಿ. ಅಕ್ಕಪಕ್ಕದ ಜನರನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಾ ಚಹಾ ಮಾಡಿಕೊಡುತ್ತಿದ್ದನು. ಪುರುಷೋತ್ತಮ್ ದಾಸ್ ಅವರನ್ನು ನೋಡಿ ಅವನು ಮುಗುಳು ನಗುತ್ತಾ ಹೇಳಿದನು, ಅಪ್ಪಾಜಿ ಅವರೇ, ಬನ್ನಿ, ಚಹಾ ಕುಡೀರಿ. ಬಿಸಿ ಬಿಸಿ ಚಹಾ ಈಗಷ್ಟೇ ಮಾಡಿದ್ದೇನೆ. ಪುರುಷೋತ್ತಮ್ ದಾಸ್ ಅವರು ಮುಗುಳು ನಕ್ಕರು ಮತ್ತು ಚಹಾದ ಗ್ಲಾಸನ್ನು ಹಿಡಿದುಕೊಂಡರು ಮತ್ತು ಪೆಟ್ಟಿಗೆಯ ಒಂದು ಬದಿಯಲ್ಲಿ ಹೋಗಿ ಕುಳಿತುಕೊಂಡರು. ಆಗ ಒಂದು ಪೇಪರ್ ಅವರ ದೃಷ್ಟಿಗೆ ಬಿತ್ತು. ಅವರು ಅದನ್ನು ಎತ್ತಿಕೊಂಡರು. ಆದರೆ ಪೇಪರನ್ನು ಮುಟ್ಟುತ್ತಿದ್ದಂತೆ ಅವರಿಗೆ ಆ ಕಹಿ ನೆನಪಾಯಿತು. ಬೆಳಿಗ್ಗೆ ಅವರು ಪೇಪರನ್ನು ಕೇಳಿದಾಗ ಪ್ರೀತಿ ಹೇಗೆ ಬಿರುಗಾಳಿಯಂತೆ ನಡೆದುಕೊಂಡಿದ್ದಳು. ಕೆಲಸಕ್ಕೆ ಬಾರದವರು, ಸೋಮಾರಿ ಎಂದು ಹೇಳಿದ ಮಾತುಗಳು ಗಂಟೆಯಂತೆ ಕಿವಿಯಲ್ಲಿ ಬಾರಿಸುತ್ತಿದ್ದವು. ಆಗ ಅವರ ದೃಷ್ಟಿ ಪೇಪರ್ನಲ್ಲಿದ್ದ ಒಂದು ಚಿಕ್ಕ ಕಾಲಂನ ಮೇಲೆ ಬಿತ್ತು. ಅದರಲ್ಲಿ ಬರೆದಿರುವುದನ್ನು ಓದಿ ಅವರು ಕಕ್ಕಾಬಿಕ್ಕಿಯಾದರು. ಬಾಡಿಗೆಗಾಗಿ ತಂದೆ ಬೇಕು. ಅವರಿಗೆ ವಯಸ್ಸು ಸುಮಾರು 65ರಿಂದ 70 ವರ್ಷವಾಗಿರಬೇಕು. ಆದಷ್ಟು ಬೇಗ ಈ ನಂಬರಿಗೆ ಸಂಪರ್ಕ ಮಾಡಿ. ಪುರುಷೋತ್ತಮ್ ದಾಸರ ಕೈಗಳು ನಿಂತವು. ಮೊದಲಂತೂ ಅವರ ತುಟಿಯ ಮೇಲೆ ಒಂದು ಚಿಕ್ಕ ನಗು ಮೂಡಿತು. ಬಾಡಿಗೆಗೆ ತಂದೆಯೇ? ಅವರು ಮನದಲ್ಲಿ ಯೋಚಿಸಿದರು. ಈ ಪ್ರಪಂಚ ಈಗ ಹುಚ್ಚುತನದ ಪರಮಾವಧಿಗೆ ಬಂದು ತಲುಪಿದೆ. ಚಹಾ ಮಾರುವವನು ದಾಸ್ ಅವರ ನಗುವನ್ನು ನೋಡಿ ಕೇಳಿದನು, ಅಪ್ಪಾಜಿ, ಏನು ವಿಷಯ? ಪೇಪರ್ನಲ್ಲಿ ಯಾವುದಾದರೂ ಜೋಕ್ ಬಂದಿದೆಯೇನು? ಪುರುಷೋತ್ತಮ್ ದಾಸ್ ಅವರು ನಿಧಾನವಾಗಿ ತಲೆಯಾಡಿಸಿದರು ಮತ್ತು ಹೇಳಿದರು, ಇಲ್ಲ ಇಲ್ಲ ಅಣ್ಣ, ಇಲ್ಲಿ ಒಬ್ಬರು ಬಾಡಿಗೆಗೆ ತಂದೆಯನ್ನು ಹುಡುಕುತ್ತಿದ್ದಾರೆ. ಇದೆಂಥ ಕಾಲ ಬಂತು ನೋಡಿ. ಆಗ ಚಹಾದವನು ಹೇಳಿದನು, ಅಪ್ಪಾಜಿ, ಇಂದಿನ ದಿನಗಳಲ್ಲಿ ಎಲ್ಲವೂ ಮಾರಾಟಕ್ಕಿದೆ, ಸಂಬಂಧ, ಅನುಬಂಧ ಎಲ್ಲವೂ ಎಂದು ಹೇಳಿ ಅವನು ಚಹಾ ಮಾಡುವುದರಲ್ಲಿ ಮಗ್ನನಾದನು. ಪುರುಷೋತ್ತಮ್ ದಾಸರ ಮನಸ್ಸು ಈಗ ಜಾಹೀರಾತಿನ ಕಡೆಗೆ ಇತ್ತು. ಬಾಡಿಗೆ ತಂದೆ, ಈ ಮೊದಲು ಇದು ಅವರಿಗೆ ಹುಚ್ಚುತನ ಎಂದೇ ತೋರಿತ್ತು. ಇದು ಅವರ ಮನಸ್ಸಿನಲ್ಲಿ ಆಳವಾಗಿ ಪರಿಣಾಮವನ್ನು ಬೀರಿತ್ತು ಮತ್ತು ತುಂಬ ಹೊತ್ತಿನವರೆಗೆ ಆ ಜಾಹೀರಾತಿನ ವಿಜ್ಞಾಪನೆಯಲ್ಲಿ ಭಿನ್ನವಿಸಿಕೊಂಡ ಶಬ್ದಗಳನ್ನು ಮೆಲುಕು ಹಾಕತೊಡಗಿದರು. ತಕ್ಷಣ ಅವರು ಜೇಬಿನಿಂದ ರುಮಾಲನ್ನು ಹೊರತೆಗೆದರು. ತಮ್ಮ ಹಣೆಯ ಬೆವರನ್ನು ಒರೆಸಿಕೊಂಡರು ಮತ್ತು ಹೇಳಿದರು, ಮಗ, ಒಮ್ಮೆ ಸ್ವಲ್ಪ ನಿಮ್ಮ ಫೋನ್ ಕೊಡಿ. ಆಗ ಚಹಾ ಮಾರುವವನು ಅಚ್ಚರಿಗೊಂಡು ಕೇಳಿದನು, ಫೋನ್? ಈಗ ತೆಗೆದುಕೊಳ್ಳಿ. ಆಗ ದಾಸ್ ಅವರು ನಡುಗುತ್ತಿರುವ ಕೈಗಳಿಂದ ಆ ನಂಬರನ್ನು ಡಯಲ್ ಮಾಡಿದರು. ಅವರ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಫೋನನ್ನು ಎತ್ತಿಕೊಳ್ಳಲಾಯಿತು. ಹಲೋ, ಒಬ್ಬ ಯುವಕ ಮಾತನಾಡಿದನು. ಹಲೋ ಮಗ, ನಾನು ಇಂದಿನ ಪೇಪರ್ನಲ್ಲಿ ನಿಮ್ಮ ವಿಜ್ಞಾಪನೆಯ ಜಾಹೀರಾತನ್ನು ನೋಡಿದೆ. ನಿಮಗೆ ಒಬ್ಬ ತಂದೆಯ ಅವಶ್ಯಕತೆ ಇದೆ ಎಂದು ನೀವು ಅಲ್ಲಿ ತಿಳಿಸಿದ್ದೀರಲ್ಲವೇ? ಸ್ವಲ್ಪ ಹೊತ್ತು ಮೌನ ಆವರಿಸಿತು. ನಂತರ, ಹೌದು, ನಾನು ವಿಜ್ಞಾಪನೆ ಮಾಡಿಕೊಂಡಿದ್ದೇನೆ. ನೀವು ಯಾರು? ನನ್ನ ಹೆಸರು ಪುರುಷೋತ್ತಮ್ ದಾಸ್. ನನಗೆ 68 ವರ್ಷ ವಯಸ್ಸಾಗಿದೆ. ನಾನು ಇಲ್ಲಿಯವರೆಗೆ ನಿಷ್ಪ್ರಯೋಜಕ ಅಂತೂ ಆಗಿಲ್ಲ.
ಆದರೆ ನನ್ನ ಮನೆಯಲ್ಲಿ ಕೆಲಸಕ್ಕೆ ಬಾರದವನೆಂದು ಕಡೆಗಣಿಸಲಾಗಿದೆ. ಸ್ವಲ್ಪ ಸೆಕೆಂಡುಗಳ ಕಾಲ ಫೋನಿನ ಆ ಕಡೆ ಮೌನ ಆವರಿಸಿತು. ಆನಂತರ ಆ ಯುವಕನ ಸ್ವರದಲ್ಲಿ ನೆಮ್ಮದಿ ಕಾಣಿಸಿತು. ಅಂಕಲ್, ನೀವು ಇಲ್ಲಿಗೆ ಬರಬಹುದು. ನಾವಿಬ್ಬರೂ ಸೇರಿ ಎದುರು ಬದುರಾಗಿ ಮಾತನಾಡೋಣ. ಅಡ್ರೆಸ್ ಹೇಳು ಮಗನೇ, ನಾನು ಈಗಲೇ ಹೊರಡುತ್ತೇನೆ. ದೀಪಕ್ನು DTM ಲೇಔಟ್ನ ಅಡ್ರೆಸ್ ನೀಡಿದನು. ಅದು ಪುರುಷೋತ್ತಮ್ ದಾಸ್ ಇರುವ ಏರಿಯಾದಿಂದ ಹತ್ತಿರದಲ್ಲೇ ಇತ್ತು. ಅಲ್ಲಿಗೆ ಹೋಗಲು ಕೇವಲ 1 ಗಂಟೆಯ ಕಾಲಾವಕಾಶ ಸಾಕಾಗಿತ್ತು. ಪುರುಷೋತ್ತಮ್ ದಾಸ್ ಅವರು ಆಕಾಶದ ಕಡೆಗೆ ನೋಡಿದರು. ಭಗವಂತನನ್ನು ನೆನಪಿಸಿಕೊಂಡು ಕೈ ಜೋಡಿಸಿದರು ಮತ್ತು ಬಸ್ ಸ್ಟ್ಯಾಂಡ್ನ ಕಡೆಗೆ ನಡೆದುಕೊಂಡು ಬಂದರು ಮತ್ತು ಬಸ್ ಸ್ಟ್ಯಾಂಡ್ ತಲುಪುತ್ತಿದ್ದಂತೆ ಬಸ್ ಏರಿ ಕುಳಿತರು. ಬಸ್ನ ಕಿಟಕಿಯಿಂದ ಹೊರಗಡೆ ನೋಡುತ್ತಾ ಪುರುಷೋತ್ತಮ್ ದಾಸ್ ಅವರಿಗೆ ಎಲ್ಲವೂ ನೆನಪಾಗತೊಡಗಿತು. ತಮ್ಮ ಮನೆ, ಮಗ, ಸೊಸೆ ಹಾಗೂ ಮುಗ್ಧ ಮೊಮ್ಮಗ ಎಲ್ಲರೂ ನೆನಪಾದರು. ಆದರೆ ಅವರು ತಮ್ಮ ಮನಸ್ಸಿಗೆ ಸಮಾಧಾನವನ್ನು ಹೇಳಿ ಮುಂದೆ ಸಾಗಲು ಪ್ರಯತ್ನಿಸಿದರು. 1 ಗಂಟೆಯ ನಂತರ ಬಸ್ ಫರೀದಾಬಾದ್ ಸಿಟಿಗೆ ಬಂದು ತಲುಪಿತು. ಪುರುಷೋತ್ತಮ್ ದಾಸ್ ಅವರು ಬ್ಯಾಗನ್ನು ಎತ್ತಿಕೊಂಡರು ಮತ್ತು ಹೊರಗಡೆ ಬಂದರು. ದೀಪಕ್ನು ಮೊದಲೇ ಅಲ್ಲಿಗೆ ಬಂದು ನಿಂತಿದ್ದನು. ನೀಲಿ ಶರ್ಟ್, ಕಪ್ಪು ಟ್ರೌಸರ್ನಲ್ಲಿ, ಕೈಯಲ್ಲಿ ಒಂದು ಗುಲಾಬಿ ಬಣ್ಣದ ಫೈಲ್ ಮತ್ತು ಕಣ್ಣಿನಲ್ಲಿ ಒಂದು ವಿಚಿತ್ರವಾದ ಭರವಸೆಯನ್ನು ಹೊಂದಿದ್ದನು. ಅಂಕಲ್, ದೀಪಕ್ನು ಮುಜುಗರದಿಂದಲೇ ಕೇಳಿದನು. ಹೌದು ಮಗ, ನಾನು ಪುರುಷೋತ್ತಮ್ ದಾಸ್. ಇಬ್ಬರೂ ಒಬ್ಬರನ್ನೊಬ್ಬರು ಮೊದಲ ಬಾರಿಗೆ ನೋಡುತ್ತಿದ್ದರು. ಒಬ್ಬರು ಯಾರಾಗಿದ್ದರೆಂದರೆ ಅವರಿಗೆ ಮಗನ ಅವಶ್ಯಕತೆ ಇತ್ತು, ಇನ್ನೊಬ್ಬರಿಗೆ ತಂದೆಯ ಅವಶ್ಯಕತೆ ಇತ್ತು. ದೀಪಕ್ನು ಒಂದು ಹತ್ತಿರದ ಕೆಫೆಗೆ ಅವರನ್ನು ಕರೆದುಕೊಂಡು ಹೋದನು. ಮಾತುಕತೆ ಶುರುವಾಯಿತು. ಅಂಕಲ್, ನನಗೆ ಗೊತ್ತಿದೆ, ಇದು ಸ್ವಲ್ಪ ವಿಚಿತ್ರವಾಗಿದೆ, ಆದರೆ ನನ್ನ ಬಳಿ ಯಾವುದೇ ಬೇರೆ ದಾರಿ ಇರಲಿಲ್ಲ. ಆಗ ಪುರುಷೋತ್ತಮ್ ದಾಸ್ ಅವರು ಆಳವಾದ ದೃಷ್ಟಿಯಲ್ಲಿ ದೀಪಕ್ನನ್ನು ನೋಡಿದರು ಮತ್ತು ಹೇಳಿದರು, ಮಗ, ನಾನು ನನ್ನ ಜೀವನದಲ್ಲಿ ಹಲವಾರು ಏಳು ಬೀಳುಗಳನ್ನು ನೋಡಿದ್ದೇನೆ. ಆದರೆ ಈ ಬಾಡಿಗೆ ತಂದೆಯ ವಿಷಯ ಇನ್ನೂ ನನ್ನ ತಲೆಗೆ ಹೋಗುತ್ತಿಲ್ಲ. ಏನು ವಿಷಯ ಎಂದು ನನಗೆ ಕ್ಲಿಯರ್ ಆಗಿ ಹೇಳು. ಆಗ ದೀಪಕ್ನು ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡನು ಮತ್ತು ತನ್ನ ಕಥೆಯನ್ನು ಶುರು ಮಾಡಿದನು. ಅಂಕಲ್, ನಾನೊಬ್ಬ ಅನಾಥನಾಗಿದ್ದೇನೆ. ನನ್ನ ತಂದೆ ತಾಯಿಗಳು ನಾನು ಬಾಲ್ಯದಲ್ಲಿದ್ದಾಗಲೇ ಒಂದು ದುರ್ಘಟನೆಯಿಂದ ಈ ಪ್ರಪಂಚವನ್ನು ಬಿಟ್ಟು ಹೋದರು. ನಾನು ಅನಾಥಾಲಯದಲ್ಲಿ ಬೆಳೆದು ದೊಡ್ಡವನಾಗಿದ್ದೇನೆ. ಸ್ಕಾಲರ್ಶಿಪ್ನಿಂದ ಓದನ್ನು ಮುಗಿಸಿದೆ. ಇಂದು ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಒಳ್ಳೆಯ ನೌಕರಿ ಮಾಡುತ್ತಿದ್ದೇನೆ. ಸಂಬಳವೂ ಕೂಡ ಚೆನ್ನಾಗಿ ಬರುತ್ತಿದೆ. ನನ್ನ ಜೀವನ ಸೆಟ್ ಆಗಿದೆ. ಆದರೆ ಆಗ ಅವನ ಧ್ವನಿ ಅರ್ಧಕ್ಕೆ ನಿಂತು ಹೋಯಿತು. ಆದರೆ ನನ್ನ ಬಳಿ ಪರಿವಾರವಿಲ್ಲ. ಆಗ ಪುರುಷೋತ್ತಮ್ ದಾಸ್ ಅವರ ಕಣ್ಣುಗಳು ಅದುರಿ ಹೋದವು. ಆಗ ಅವರು ಕೇಳಿದರು, ಹಾಗಾದರೆ ಇಂತಹ ವಿಜ್ಞಾಪನೆ ಏಕೆ ಮಗ? ಆಗ ದೀಪಕ್ನು ತಲೆ ತಗ್ಗಿಸುತ್ತಾ ಹೇಳಿದನು, ನಾನು ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ. ಅವಳ ಹೆಸರು ರಾಧಿಕಾ. ನಾವು ಹಲವಾರು ವರ್ಷದಿಂದ ಒಬ್ಬರನ್ನು ಒಬ್ಬರು ಇಷ್ಟಪಡುತ್ತಿದ್ದೇವೆ ಮತ್ತು ಮದುವೆಯಾಗಬೇಕೆಂದು ಅಂದುಕೊಂಡಿದ್ದೇವೆ. ಆದರೆ ರಾಧಿಕಾಳ ತಂದೆ ಅವರು ಆರ್ಮಿಯ ರಿಟೈರ್ಡ್ ಕರ್ನಲ್ ಆಗಿದ್ದಾರೆ. ಅವರು ತಮ್ಮ ಮಗಳ ಮದುವೆಯನ್ನು ಒಂದು ದೊಡ್ಡ ಹಾಗೂ ಸಂಪ್ರದಾಯಸ್ಥ ಪರಿವಾರದೊಂದಿಗೆ ಮಾಡಬೇಕೆಂದುಕೊಂಡಿದ್ದಾರೆ. ಅವರಿಗೆ ಈ ಹಣ, ಆಸ್ತಿ, ಅಂತಸ್ತು, ನೌಕರಿ ಇದೆಲ್ಲವೂ ಲೆಕ್ಕಕ್ಕಿಲ್ಲ. ಹೆಚ್ಚೆಂದರೆ ಅಪ್ಪ ಅಮ್ಮನ ಜೊತೆಗೆ ಅವರ ಪರಿವಾರ ಇರಬೇಕು ಅಂದುಕೊಂಡಿದ್ದಾರೆ. ಆದರೆ ನನ್ನ ಬಳಿ ಏನೂ ಇಲ್ಲ. ಆಗ ಪುರುಷೋತ್ತಮ್ ದಾಸ್ ಅವರು ಸ್ತಬ್ಧರಾದರು. ದೀಪಕ್ನ ಧ್ವನಿಯಲ್ಲಿ ನೋವಿತ್ತು, ಆದರೆ ಅವನ ಕಣ್ಣುಗಳಲ್ಲಿ ಭರವಸೆ ಇತ್ತು. ಹಾಗಾದರೆ ನೀನು ಇಷ್ಟಪಡುವುದೇನೆಂದರೆ ಆಗ ದೀಪಕ್ನ ಕಣ್ಣು ತುಂಬಿ ಬಂದಿತ್ತು. ನಾನು ರಾಧಿಕಾಳೊಂದಿಗೆ ಮದುವೆ ಮಾಡಿಕೊಳ್ಳಲು ಬಯಸಿದ್ದೇನೆ. ಅವಳು ಕೂಡ ನನ್ನನ್ನು ತುಂಬ ಪ್ರೀತಿಸುತ್ತಾಳೆ. ಆದರೆ ಅವಳ ತಂದೆ ಒಪ್ಪಿದರೆ ಮಾತ್ರ ನಮ್ಮ ಮದುವೆಯಾಗುವುದು. ಆದ್ದರಿಂದ ನೀವು ನನ್ನ ತಂದೆಯಾಗಿ ರಾಧಿಕಾಳ ಪರಿವಾರವನ್ನು ಭೇಟಿ ಮಾಡಿ ಕೇವಲ 1 ಬಾರಿ ಮಾತ್ರ ಅವರ ಮುಂದೆ ನನ್ನ ಅಪ್ಪಾಜಿಯ ಪಾತ್ರವನ್ನು ನಿಭಾಯಿಸಿ. ಇದು ಸರಿಯಲ್ಲ ಎಂದು ನನಗೆ ಗೊತ್ತಿದೆ, ಆದರೆ ನನ್ನ ಬಳಿ ಬೇರೆ ಯಾವುದೇ ದಾರಿ ಇಲ್ಲ. ನಾನು ನಿಮಗೆ ಇದಕ್ಕಾಗಿ 10,000 ರೂಪಾಯಿ ಅಡ್ವಾನ್ಸ್ ಕೊಡುತ್ತೇನೆ. ಇದನ್ನು ಕೇಳಿ ಪುರುಷೋತ್ತಮ್ ದಾಸ್ ಅವರ ಹೃದಯ ಬಡಿತ ನಿಂತಂತಾಯಿತು. ಆದರೆ ವಾಸ್ತವವೇನೆಂದರೆ ಈಗ ಅವರ ಬಳಿ ಉಳಿಯಲು ಮನೆಯೂ ಕೂಡ ಇರಲಿಲ್ಲ, ಕೋಣೆಯೂ ಇರಲಿಲ್ಲ. ಅವರಿಗೆ ಯಾವುದೇ ಠಿಕಾಣಿ ಇರಲಿಲ್ಲ. ಸ್ವಲ್ಪ ಹೊತ್ತು ಇಬ್ಬರ ನಡುವೆ ಮೌನ ಆವರಿಸಿತು. ಆನಂತರ ಅವರು ನಿಧಾನವಾಗಿ ತಲೆ ಆಡಿಸಿದರು. ಸರಿ ಮಗ, ಒಂದು ವೇಳೆ ನನ್ನಿಂದಾಗಿ ನಿನ್ನ ಜೀವನ ಸರಿ ಹೋಗುತ್ತದೆ ಎಂದಾದರೆ ನಾನು ನಿನ್ನ ಅಪ್ಪನ ಪಾತ್ರವನ್ನು ನಿಭಾಯಿಸಲು ಸಿದ್ಧನಾಗಿದ್ದೇನೆ. ಇದನ್ನು ಕೇಳುತ್ತಿದ್ದಂತೆ ದೀಪಕ್ನ ಮುಖದ ಮೇಲೆ ಒಂದು ರೀತಿಯ ನೆಮ್ಮದಿ ಮೂಡಿತು. ಆಗಲೇ ದೀಪಕ್ನ ಫೋನ್ ರಿಂಗ್ ಆಯಿತು. ರಾಧಿಕಾ. ಅವನು ತಕ್ಷಣ ಫೋನ್ ಎತ್ತಿಕೊಂಡನು. ಮತ್ತೊಂದು ಕಡೆಯಿಂದ ಒಂದು ಗಾಬರಿಯ ಧ್ವನಿ ಕೇಳಿಸಿತು. ದೀಪಕ್, ನೀನು ಏನಾದರೂ ಮಾಡಿದೆಯಾ ಅಥವಾ ಇಲ್ಲವೋ? ನನ್ನ ಮದುವೆ ಬೇರೆಲ್ಲಾದರೂ ಫಿಕ್ಸ್ ಆಗದಿದ್ದರೆ ಸಾಕು. ಆಗ ದೀಪಕ್ನು ಪುರುಷೋತ್ತಮ್ ದಾಸ್ ಅವರ ಕಡೆಗೆ ನೋಡಿದನು. ಈಗ ಅವನಿಗೆ ಒಂದು ಭರವಸೆ ಸಿಕ್ಕಂತಾಯಿತು. ಈಗ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡನು ಮತ್ತು ಹೇಳಿದನು, ರಾಧಿಕಾ, ನೀನೇನು ಚಿಂತೆ ಮಾಡಬೇಡ. ನಾನು ಅಪ್ಪಾಜಿಯ ಪಾತ್ರದ ಬಂದೋಬಸ್ತ್ ಮಾಡಿದ್ದೇನೆ. ನಾವು ಆದಷ್ಟು ಬೇಗ ನಿನ್ನ ಅಪ್ಪನನ್ನು ಭೇಟಿಯಾಗಲು ಬರುತ್ತೇವೆ. ರಾಧಿಕಾಳಿಗೆ ತನ್ನ ತಂದೆಯ ಸ್ವಭಾವದ ಬಗ್ಗೆ ಚೆನ್ನಾಗಿ ತಿಳಿದಿತ್ತು.
ನ್ಯಾಯಯುತವಾದ ಪ್ರಶ್ನೆಗಳಿಂದ ತುಂಬಿದ ಮತ್ತು ಯಾವುದೇ ಸುಳ್ಳನ್ನು ಕೂಡ ತಕ್ಷಣ ಗುರುತು ಹಿಡಿಯುವ ಸ್ವಭಾವದ ವ್ಯಕ್ತಿಯವರಾಗಿದ್ದರು. ಆದ್ದರಿಂದ ಅವಳು ದೀಪಕ್ನಲ್ಲಿ ಹೇಳಿದಳು, ಸರಿ, ನಾನು ನಾಳೆ ಬರುತ್ತೇನೆ. ನಾವು ಒಮ್ಮೆ ರಿಹರ್ಸಲ್ ಮಾಡೋಣ. ಅಪ್ಪನ ಮುಂದೆ ಯಾವುದೇ ತಪ್ಪಾಗುವುದು ಬೇಡ ಮತ್ತು ಆನಂತರ ಪರಿಸ್ಥಿತಿ ಹಾಳಾಗುವುದು ಬೇಡ ಎಂದು ನಾನು ಅಂದುಕೊಂಡಿದ್ದೇನೆ. ಆಗ ದೀಪಕ್ನು ಹಾಯ್ ಎಂದು ತಲೆ ಆಡಿಸಿದನು. ಪುರುಷೋತ್ತಮ್ ದಾಸ್ ಅವರು ದೀಪಕ್ನ ಮನೆಯಲ್ಲೇ ಉಳಿದುಕೊಂಡಿದ್ದರು. ಮನೆಯು ತುಂಬ ದೊಡ್ಡದಾಗಿ ಮತ್ತು ಚೆನ್ನಾಗಿತ್ತು. ಅಡುಗೆ ಮಾಡಲು ಒಬ್ಬ ನೌಕರನಿದ್ದನು. ಆ ದಿನ ಸಂಜೆ ದೀಪಕ್ ಮತ್ತು ಪುರುಷೋತ್ತಮ್ ದಾಸ್ ಇಬ್ಬರು ಜೊತೆಗೆ ಊಟವನ್ನು ಮಾಡುತ್ತಿದ್ದರು. ಬಾಗಿಲ ಕರೆಗಂಟೆಯ ಶಬ್ದವಾಯಿತು. ಅವಳು ರಾಧಿಕಾಳಾಗಿದ್ದಳು. ಸಾಧಾರಣವಾದ ಸಲ್ವಾರ್ ಸೂಟನ್ನು ತೊಟ್ಟಿದ್ದಳು. ಆದರೆ ಅವಳ ಕಣ್ಣಿನಲ್ಲಿ ಎಂತಹ ಹೊಳಪಿತ್ತೆಂದರೆ ಅದರಲ್ಲಿ ಪ್ರೀತಿ ಹಾಗೂ ಭರವಸೆ ಎರಡು ತುಂಬಿ ತುಳುಕುತ್ತಿದ್ದವು. ಅವಳು ಪುರುಷೋತ್ತಮ್ ದಾಸ್ ಅವರನ್ನು ನೋಡುತ್ತಿದ್ದಂತೆ ಮುಜುಗರ ಪಟ್ಟುಕೊಳ್ಳದೆ ಅವರ ಕಾಲಿಗೆ ನಮಸ್ಕಾರ ಮಾಡಿದಳು. ನಿಜವಾಗಿಯೂ ಅವರ ಸೊಸೆ ಎಂಬಂತೆ ಅವಳು ನಡೆದುಕೊಂಡಳು. ಒಂದು ಕ್ಷಣ ಪುರುಷೋತ್ತಮ್ ದಾಸ್ ಅವರು ತಬ್ಬಿಬ್ಬಾದರು ಮತ್ತು ಆಶೀರ್ವಾದ ನೀಡಿದರು. ಸೌಭಾಗ್ಯವತಿಯಾಗಿರು ಮಗಳೇ. ಈಗ ರಿಹರ್ಸಲ್ ಶುರುವಾಯಿತು. ಈಗ ರಾಧಿಕಾಳು ಪ್ರಶ್ನೆಗಳಲ್ಲಿ ಇಷ್ಟನ್ನು ನೀಡಿದಳು. ನಿಮ್ಮ ಹೆಸರೇನು? ನೀವು ಏನು ಮಾಡುತ್ತಿದ್ದೀರಿ? ದೀಪಕ್ನು ಶಾಲಾ ಕಾಲೇಜುಗಳನ್ನು ಎಲ್ಲಿ ಮುಗಿಸಿದ್ದನು? ನಿಮ್ಮ ಸ್ವಂತ ಮನೆ ಎಲ್ಲಿದೆ? ಹೀಗೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಹೇಳಿಕೊಡಲಾಯಿತು. ಆದರೆ ತೊಂದರೆ ಏನಾಗಿತ್ತೆಂದರೆ ಪುರುಷೋತ್ತಮ್ ದಾಸ್ ಅವರು ಪದೇ ಪದೇ ದೀಪಕ್ನ ಬದಲಾಗಿ ಸಂಜಯ್ ಎಂದು ಕರೆಯಲು ಶುರು ಮಾಡುತ್ತಿದ್ದರು. ಆಗ ರಾಧಿಕಾ ಹಾಗೂ ದೀಪಕ್ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು ಮತ್ತು ಅವರಿಗೆ ನಗುವನ್ನು ತಡೆದುಕೊಳ್ಳಲು ತುಂಬ ಕಷ್ಟವಾಗುತ್ತಿತ್ತು. ಒಮ್ಮೊಮ್ಮೆ ಪುರುಷೋತ್ತಮ್ ದಾಸ್ ಅವರು ಕೂಡ ಸ್ವತಃ ನಗುತ್ತಿದ್ದರು. ಅಯ್ಯೋ ಅಂಕಲ್, ನಾನು ದೀಪಕ್, ಸಂಜಯ್ ಅಲ್ಲ. ವಯಸ್ಸಾಯ್ತಲ್ಲವೇ? ಹವ್ಯಾಸ ಅಷ್ಟೊಂದು ಸುಲಭವಾಗಿ ಬದಲಾಗುವುದಿಲ್ಲ ಎಂದು ಪುರುಷೋತ್ತಮ್ ದಾಸ್ ಅವರು ಹೇಳಿದರು. ಹೇಗಿದ್ದರೂ ಮಗ, ನಾನು ನಿನ್ನ ಅಪ್ಪನಾಗಿದ್ದೇನೆ, ಅಂಕಲ್ ಅಲ್ಲ. 3 ಜನ ಇದಕ್ಕೆ ಸಹಕರಿಸುತ್ತಾ ಸೇರಿ ನಗತೊಡಗಿದರು. ರಿಹರ್ಸಲ್ ಮಾಡುವಾಗ ಹಲವಾರು ಬಾರಿ ಹೀಗೆ ಪುರುಷೋತ್ತಮ್ ದಾಸ್ ಅವರ ಮಾತುಗಳು ಎಷ್ಟೊಂದು ಸತ್ಯವಾಗಿತ್ತು ಮತ್ತು ಭಾವುಕವಾಗಿತ್ತೆಂದರೆ ದೀಪಕ್ ಹಾಗೂ ರಾಧಿಕಾ ಇಬ್ಬರು ಸುಮ್ಮನೆ ನಿಂತು ಕೇಳಿಸಿಕೊಳ್ಳುತ್ತಿದ್ದರು. ಮಧ್ಯೆ ಮಧ್ಯೆ ಅವರು ತಮ್ಮ ನಿಜವಾದ ಜೀವನದ ಬಗ್ಗೆಯೂ ಕೂಡ ಹೇಳುತ್ತಿದ್ದರು ಮತ್ತು ಭಾವುಕರಾಗುತ್ತಿದ್ದರು. ಈಗ ದೀಪಕ್ ಮತ್ತು ರಾಧಿಕಾರಿಗೂ ಕೂಡ ಅವರ ನೋವು ಎಂಥದ್ದು ಎಂದು ಅರ್ಥವಾಗತೊಡಗಿತ್ತು. ಅವರು ಅಳುತ್ತಿರುವುದನ್ನು ನೋಡಿ ರಾಧಿಕಾ ಅವರ ಕಣ್ಣೀರನ್ನು ಒರೆಸುತ್ತಿದ್ದಳು ಮತ್ತು ದೀಪಕ್ ಸ್ನೇಹದಿಂದ ದಾಸ್ ಅವರನ್ನು ಅಪ್ಪಿಕೊಳ್ಳುತ್ತಿದ್ದನು. ರಿಹರ್ಸಲ್ ನಂತರ ರಾಧಿಕಾಳು ಪುರುಷೋತ್ತಮ್ ದಾಸ್ ಅವರಿಗೆ ಬಟ್ಟೆಯನ್ನು ಖರೀದಿಸಲು ಸಲಹೆ ನೀಡಿದಳು. ದೀಪಕ್ ಹಾಗೂ ಪುರುಷೋತ್ತಮ್ ದಾಸ್ ಕೂಡ ಇದಕ್ಕೆ ಒಪ್ಪಿದರು. ಮೂವರು ಹತ್ತಿರದಲ್ಲಿರೋ ಒಂದು ಶೋರೂಮ್ಗೆ ಹೋಗಿ ಪುರುಷೋತ್ತಮ್ ದಾಸ್ ಅವರಿಗೆ 3 ಜೋಡಿ ಕುರ್ತಾ ಪೈಜಾಮ ಮತ್ತು 1 ಜೋಡಿ ಚಪ್ಪಲನ್ನು ಖರೀದಿಸಿದರು. ದಾಸ್ ಅವರು ಕುರ್ತಾ ಪೈಜಾಮ ತೊಟ್ಟು ಮುಂದೆ ಬಂದಾಗ ದೀಪಕ್ ಮತ್ತು ರಾಧಿಕಾ ಒಮ್ಮೆಲೆ ಒಂದೇ ಸ್ವರದಲ್ಲಿ ಎದ್ದು ನಿಂತು ಹೇಳಿದರು, ಇದಪ್ಪ ಮಾತಂದರೆ. ಆಗ ಪುರುಷೋತ್ತಮ್ ಅವರು ತಮ್ಮನ್ನು ತಾವೇ ಕನ್ನಡಿಯಲ್ಲಿ ನೋಡಿ ಮುಗುಳ್ನಕ್ಕರು. ಮಾರ್ಕೆಟ್ನಲ್ಲಿ ತುಂಬ ಹೊತ್ತು ಸಮಯ ಕಳೆದರು. ಎಲ್ಲರೂ ಸೇರಿ ರೆಸ್ಟೋರೆಂಟ್ಗೆ ಊಟ ಮಾಡಲು ಹೋದರು. 3 ಜನ ಕುಳಿತು ಜೋಕ್ ಮಾಡುತ್ತಾ ನಗುತ್ತಾ ಊಟ ಮಾಡುತ್ತಿದ್ದರು. ಖುಷಿಯ ವಾತಾವರಣ ಏರ್ಪಟ್ಟಿತ್ತು. ಮಾರನೇ ದಿನ ಬೆಳಿಗ್ಗೆ ಎಲ್ಲವೂ ತಯಾರಾಗಿತ್ತು. ರಾಧಿಕಾಳು ಫೋನ್ ಮಾಡಿ ಹೇಳಿದಳು. ಅವಳ ತಂದೆಯು ಸಂಜೆ 5 ಗಂಟೆಗೆ ಮನೆಯಲ್ಲಿ ಇರುತ್ತಾರೆ ಎಂದು ಹೇಳಿದ್ದಳು. ದೀಪಕ್ನಂತೂ ತುಂಬ ಗಾಬರಿಯಾಗಿದ್ದನು. ಮಾರನೇ ದಿನ ದೀಪಕ್ ಹಾಗೂ ಪುರುಷೋತ್ತಮ್ ದಾಸ್ ರಾಧಿಕಾಳ ಮನೆಯ ಕಡೆಗೆ ಹೊರಟರು. ಒಂದು ವೇಳೆ ಏನಾದರೂ ತಪ್ಪು ನಡೆದರೆ ಅಥವಾ ನಮ್ಮ ಆಟವೆಲ್ಲ ಗೊತ್ತಾದರೆ ದೀಪಕ್ ದಾರಿ ಮಧ್ಯದಲ್ಲಿ ಹೇಳಿದನು. ಆಗ ಪುರುಷೋತ್ತಮ್ ದಾಸ್ ಅವರು ಅವನ ಹೆಗಲನ್ನು ಹಿಡಿದು ಅಲ್ಲಾಡಿಸುತ್ತಾ ಧೈರ್ಯ ತುಂಬಿದರು. ಅವರಿಗೆ ಸಂಪೂರ್ಣವಾಗಿ ವಿಶ್ವಾಸವಿತ್ತು. ರಾಧಿಕಾಳು ಬಾಗಿಲನ್ನು ತೆರೆದಳು. ಅವಳು ಒಳಗಡೆ ಬರಲು ಹೇಳಿದಳು. ಕರ್ನಲ್ ಸಾಹೇಬರು ತನ್ನ ಪತ್ನಿಯೊಂದಿಗೆ ಹೊರಗಡೆ ಬಂದರು. ಅವರು ದೀಪಕ್ ಹಾಗೂ ಪುರುಷೋತ್ತಮ್ ದಾಸ್ ಅವರನ್ನು ದೀರ್ಘವಾಗಿ ದಿಟ್ಟಿಸುತ್ತಾ ಹೇಳಿದರು, ಹೌದಾ, ದೀಪಕ್ನ ತಂದೆ ನೀವೇನು? ಒಳ್ಳೆಯದು, ಬನ್ನಿ, ಒಳಗಡೆ ಬನ್ನಿ. ಹೀಗೆ ಮಾತುಕತೆ ಶುರುವಾಯಿತು. ಕರ್ನಲ್ ಸಾಹೇಬರು ದೀಪಕ್ನ ನೌಕರಿ ಹಾಗೂ ಭವಿಷ್ಯದ ಯೋಜನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು ಮತ್ತು ನಂತರ ಪುರುಷೋತ್ತಮ್ ದಾಸ್ ಅವರ ಕಡೆಗೆ ತಿರುಗಿ ಹೇಳಿದರು, ಹಾಗಾದರೆ ಮಿಸ್ಟರ್ ಪುರುಷೋತ್ತಮ್, ನೀವು ನಿಮ್ಮ ಬಗ್ಗೆ ನಮಗೆ ಹೇಳಿ. ನೀವು ಏನು ಮಾಡುತ್ತಿದ್ರಿ? ನೀವು ಎಲ್ಲಿಂದ ಬರುತ್ತಿದ್ದೀರಿ? ಮೊದಲು ಹೇಗೆ ನಿರ್ಧಾರ ಮಾಡಲಾಗಿತ್ತೋ ಅದೇ ರೀತಿಯಲ್ಲಿ ಪುರುಷೋತ್ತಮ್ ದಾಸ್ ಅವರು ಹೇಳತೊಡಗಿದರು. ನಾನು ಕಾನ್ಪುರದಿಂದ ಬಂದಿದ್ದೇನೆ. ಅಲ್ಲಿ ಒಂದು ಜನರಲ್ ಸ್ಟೋರ್ ನಡೆಸುತ್ತಿದ್ದೆ. ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ತುಂಬ ಕಷ್ಟಪಟ್ಟು ಅದನ್ನು ಎದ್ದು ನಿಲ್ಲಿಸಿದ್ದೆ. ಆದರೆ ದೀಪಕ್ನು ಈ ನಗರದಲ್ಲಿ ನೌಕರಿ ದೊರೆತಾಗ ಅವನು ಹೇಳಿದ, ಅಪ್ಪಾಜಿ, ನೀವು ಒಬ್ಬರೇ ಅಲ್ಲಿರುವುದು ಬೇಡ, ಈಗ ನನ್ನ ಬಳಿ ಹೊರಟು ಬನ್ನಿ ಎಂದು. ದೀಪಕ್ನ ಅಮ್ಮನಂತೂ ಈ ಮೊದಲೇ ಹೊರಟು ಹೋಗಿದ್ದಾಳೆ. ತುಂಬ ದಿನದಿಂದ ನಾನು ಹಾಗೂ ದೀಪಕ್ ಇಬ್ಬರೇ ಇದ್ದೇವೆ. ಅಲ್ಲಿ ನನಗೆ ಎಲ್ಲ ಸೌಕರ್ಯಗಳು ಚೆನ್ನಾಗಿದ್ದವು. ಒಂದೇನೆಂದರೆ ನಾನು ನನ್ನ ಮಗನ ಜೊತೆ ಇರಲಿಲ್ಲ. ಆದ್ದರಿಂದ ವ್ಯಾಪಾರವನ್ನು ಬಿಟ್ಟು ನಾನು ಇಲ್ಲಿಗೆ ಬಂದೆ.
ದೀಪಕ್ನ ಹೆಗಲ ಮೇಲೆ ಕೈ ಹಾಕುತ್ತಾ ಪುರುಷೋತ್ತಮ್ ದಾಸ್ ಅವರು ಹೇಳಿದರು. ಇದನ್ನು ಕೇಳಿ ದೀಪಕ್ ಮತ್ತು ರಾಧಿಕಾ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಎಲ್ಲವೂ ಇಷ್ಟೊಂದು ಸುಲಭವಾಗಿ ನಡೆಯುತ್ತಿದೆ ಎಂದು ಅವರಿಂದ ನಂಬಲು ಕೂಡ ಸಾಧ್ಯವಾಗಲಿಲ್ಲ. ಕರ್ನಲ್ ಸಾಹೇಬರ ಪ್ರತಿ ಪ್ರಶ್ನೆಗೆ ಪುರುಷೋತ್ತಮ್ ದಾಸ್ ಅವರು ಎಷ್ಟೊಂದು ಆತ್ಮವಿಶ್ವಾಸ ಭರಿತರಾಗಿ ಉತ್ತರ ನೀಡಿದರು ಅಂದರೆ ಇದರಿಂದ ಕರ್ನಲ್ ಸಾಹೇಬರು ಪ್ರಭಾವಿತರಾದರು. ಎಲ್ಲಿಯೂ ಕೂಡ ಕರ್ನಲ್ ಸಾಹೇಬರಿಗೆ ಇದೊಂದು ನಾಟಕ ಎಂದು ಅನಿಸಲೇ ಇಲ್ಲ. ಅವರು ದೀಪಕ್ನನ್ನು ತುಂಬ ಹೊಗಳಿದರು. ಅವನು ತುಂಬ ಕಷ್ಟಪಟ್ಟು ಮೇಲೆ ಬಂದ ಕಥೆಯನ್ನು ಹೇಳಿದರು ಮತ್ತು ಇದಕ್ಕಾಗಿ ತಾನು ತನ್ನ ಮಗನನ್ನು ಎಷ್ಟೊಂದು ಪ್ರೀತಿಸುತ್ತೇನೆ ಎಂದು ಕೂಡ ಹೇಳಿದರು. ಸ್ವಲ್ಪ ಹೊತ್ತು ಮಾತುಕತೆ ನಡೆದ ನಂತರ ದೀಪಕ್ ಹಾಗೂ ಪುರುಷೋತ್ತಮ್ ದಾಸ್ ಇಬ್ಬರು ಕರ್ನಲ್ ಸಾಹೇಬರಿಗೆ ವಿದಾಯ ಹೇಳಿದರು. ಹೊರಗಡೆ ಬರುವಾಗ ರಾಧಿಕಾಳು ಪುರುಷೋತ್ತಮ್ ದಾಸ್ ಅವರ ಕೈಯನ್ನು ನಿಧಾನವಾಗಿ ಹಿಡಿದುಕೊಂಡು, ಧನ್ಯವಾದಗಳು ಅಪ್ಪಾಜಿ. ಇಂದು ನೀವು ಕೇವಲ ನಮ್ಮ ತಂದೆಯವರ ಹೃದಯವನ್ನು ಮಾತ್ರ ಗೆದ್ದಿಲ್ಲ, ನಮ್ಮ ಮನಸ್ಸನ್ನು ಕೂಡ ಗೆದ್ದಿದ್ದೀರಿ. ಈಗ ಪುರುಷೋತ್ತಮ್ ದಾಸ್ ಅವರ ಕಣ್ಣುಗಳು ಒದ್ದೆಯಾದವು. ಈಗ ಅವರು ಅಭಿನಯ ಮಾಡುತ್ತಿರಲಿಲ್ಲ. ಅವರು ಸ್ವತಃ ಒಬ್ಬ ತಂದೆಯಂತೆ ನೋಡುತ್ತಿದ್ದರು. ಅವರು ತಮ್ಮ ಮಗನ ಜೊತೆ ನಿಂತಿದ್ದರು. ಅವರು ಹೋದ ನಂತರ ರಾಧಿಕಾಳ ಕಡೆಗೆ ನೋಡಿದರು. ಅಪ್ಪಾಜಿ, ನನಗೆ ದೀಪಕ್ ಹಾಗೂ ಅವರ ತಂದೆಯ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ಎಂದು ರಾಧಿಕಾ ಹೇಳಿದಳು. ರಾಧಿಕಾಳ ಅಮ್ಮನಿಗೂ ಕೂಡ ದೀಪಕ್ ಇಷ್ಟವಾದನು. ಸ್ವಲ್ಪ ಹೊತ್ತಿನ ನಂತರ ಅವರು ಪುರುಷೋತ್ತಮ್ ದಾಸ್ ಅವರಿಗೆ ಫೋನ್ ಮಾಡಿ ಸಂಬಂಧಕ್ಕಾಗಿ ಒಪ್ಪಿಗೆಯನ್ನು ಸೂಚಿಸಿದರು. ಈಗ ರಾಧಿಕಾ ಹಾಗೂ ದೀಪಕ್ ಅವರಿಗೆ ಎಷ್ಟು ಖುಷಿಯಾಯಿತೆಂದರೆ ನಾವು ನಮ್ಮ ಜೀವನದ ಅತಿ ದೊಡ್ಡ ಯುದ್ಧವನ್ನು ಜಯಿಸಿದ್ದೇವೆ ಎಂದು ಅಂದುಕೊಂಡರು. ಆದರೆ ಇದಂತೂ ಮೊದಲ ಆಟವಾಗಿತ್ತು. ಅಸಲಿ ಆಟ ಇನ್ನೂ ಬಾಕಿ ಇತ್ತು. ಅದೇ ಮದುವೆ. 1 ತಿಂಗಳ ನಂತರ ಇವರ ಮದುವೆ ಕೂಡ ಫಿಕ್ಸ್ ಆಯಿತು. ವಿವಾಹದ ತಯಾರಿ ತುಂಬ ಜೋರಾಗಿ ನಡೆಯತೊಡಗಿತ್ತು. ದೀಪಕ್ ಹಾಗೂ ರಾಧಿಕಾ ಇಬ್ಬರು ಈವೆಂಟ್ ಆರ್ಗನೈಸರ್ ಅವರ ಸಹಾಯದಿಂದ ದಿಬ್ಬಣದವರ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಆದರೆ ಮದುವೆಯ 2 ವಾರ ಮೊದಲೇ ಒಂದು ರಾತ್ರಿ ಪುರುಷೋತ್ತಮ್ ದಾಸ್ ಅವರಿಗೆ ಆಯಾಸ ಉಂಟಾದಂತೆ ತೋರಿತು. ಅವರು ಯೋಚಿಸಿದರು, ಸ್ವಲ್ಪ ಆರಾಮ್ ತೆಗೆದುಕೊಂಡರೆ ಎಲ್ಲವೂ ಸರಿಯಾಗುತ್ತದೆ ಎಂದುಕೊಂಡರು. ಆದರೆ ರಾತ್ರಿ ಆಕಸ್ಮಿಕವಾಗಿ ಅವರ ಆರೋಗ್ಯ ಹದಗೆಟ್ಟಿತು. ಮೊದಲು ಅವರಿಗೆ ಸ್ವಲ್ಪ ಜ್ವರ ಬಂದಿತ್ತು. ನಂತರ ವಾಂತಿ ಶುರುವಾಯಿತು. ದೀಪಕ್ ಸ್ವಲ್ಪವೂ ತಡ ಮಾಡದೆ ಅವರನ್ನು ತಮ್ಮ ಗಾಡಿಯಲ್ಲಿ ಕೂರಿಸಿಕೊಂಡು ಆಸ್ಪತ್ರೆಗೆ ಹೊರಟು ಬಂದನು. ಎಮರ್ಜೆನ್ಸಿಯಲ್ಲಿ ಅವರನ್ನು ದಾಖಲಿಸುವಾಗ ಅವರ ಮುಖ ಬಾಡಿ ಹೋಗಿತ್ತು. ಡಾಕ್ಟರ್ ಚೆಕಪ್ ಮಾಡಿದರು ಮತ್ತು ಔಷಧಿಗಳನ್ನು ನೀಡಿದರು. ಸ್ವಲ್ಪ ಹೊತ್ತಿನಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಿದರು. ದೀಪಕ್ನು ಇಡೀ ರಾತ್ರಿ ಅವರ ತಲೆಯ ಬಳಿಗೆ ಕುಳಿತುಕೊಂಡಿದ್ದನು. ಮಾರನೇ ದಿನ ಬೆಳಿಗ್ಗೆ ಯಾವಾಗ ಪುರುಷೋತ್ತಮ್ ದಾಸ್ ಅವರ ಆರೋಗ್ಯ ಸ್ಥಿರವಾಯಿತೋ ಡಾಕ್ಟರ್ ಅವರನ್ನು ಮನೆಗೆ ಕಳುಹಿಸಲು ಅನುಮತಿ ನೀಡಿದರು. ಆಗ ಡಾಕ್ಟರ್ ಅವರ ಊಟ ತಿಂಡಿಯ ಬಗ್ಗೆ ಸಂಪೂರ್ಣವಾಗಿ ಗಮನ ಕೊಡುವಂತೆ ಹೇಳಿದರು. ಮನೆಗೆ ಬಂದ ಮೇಲೂ ಕೂಡ ಅವರಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡನು. ಸ್ವಲ್ಪ ಸಮಯ ಬಿಟ್ಟು ಅವರಿಗಾಗಿ ಏನಾದರೂ ಒಂದು ಮಾಡಿಕೊಂಡು ಬರುತ್ತಿದ್ದನು. ಒಮ್ಮೊಮ್ಮೆ ಬಿಸಿಯಾದ ಸೂಪ್ ಮಾಡಿದರೆ ಮತ್ತೊಮ್ಮೆ ತೆಳುವಾದ ಕಿಚಡಿಯನ್ನು ಮಾಡಿಕೊಂಡು ಬರುತ್ತಿದ್ದನು. ಪುರುಷೋತ್ತಮ್ ದಾಸ್ ಅವರಿಗೆ ತನ್ನ ಕೈಯಾರೆ ತಿನ್ನಿಸುತ್ತಿದ್ದನು. ಆ ದಿನ ಮಧ್ಯಾಹ್ನ ರಾಧಿಕಾ ಪುರುಷೋತ್ತಮ್ ದಾಸ್ ಅವರ ಆರೋಗ್ಯವನ್ನು ವಿಚಾರಿಸಲು ಬಂದಳು. ಪುರುಷೋತ್ತಮ್ ದಾಸ್ ಅವರು ದೀಪಕ್ನ ಕಡೆಗೆ ನೋಡುತ್ತಾ ಹೇಳಿದರು, ದೀಪಕ್ನಂತೂ ಆಸ್ಪತ್ರೆಯಲ್ಲಿ ನನ್ನ ತಲೆಯ ಬಳಿ ಕುಳಿತುಕೊಂಡಿದ್ದನು. ಒಂದು ಕ್ಷಣವೂ ಕೂಡ ಅಲ್ಲಾಡಲಿಲ್ಲ. ಆಗ ದೀಪಕ್ನು ಜೋಕ್ ಮಾಡುತ್ತಾ ಹೇಳಿದನು, ಅಯ್ಯೋ ಅಂಕಲ್ ಅವರೇ, ನೀವು ಆರೋಗ್ಯವಂತರಾದರೆ ತಾನೇ ನಮ್ಮ ಮದುವೆ ಸಲೀಸಾಗಿ ನಡೆಯುವುದು. ಅವನ ಮಾತಿಗೆ 3 ಜನ ನಕ್ಕರು. ಪರಿಚಯವಿಲ್ಲದಿದ್ದರೂ 3 ಜನ ಪರಿಚಿತರು ಒಂದು ಪರಿವಾರವಾಗಿ ಬದಲಾಗಿದ್ದರು. ಪುರುಷೋತ್ತಮ್ ದಾಸ್ ಅವರ ಆರೋಗ್ಯ ನಿಧಾನವಾಗಿ ಸುಧಾರಿಸತೊಡಗಿತ್ತು. ದೀಪಕ್ ಮತ್ತು ರಾಧಿಕಾ ಇಬ್ಬರೂ ಅವರನ್ನು ನೋಡಿಕೊಳ್ಳುವುದರಲ್ಲಿ ಚಿಕ್ಕ ತಪ್ಪು ಕೂಡ ಮಾಡಿರಲಿಲ್ಲ. ಮದುವೆ ತಯಾರಿ ಮತ್ತೊಮ್ಮೆ ತನ್ನ ಗತಿಯನ್ನು ಪಡೆದುಕೊಂಡಿತ್ತು. ಕೊನೆಗೂ ಆ ದಿನ ಕೂಡಿ ಬಂದಿತ್ತು. ಈ ದಿನಕ್ಕಾಗಿ ದೀಪಕ್, ರಾಧಿಕಾ ಹಾಗೂ ಪುರುಷೋತ್ತಮ್ ದಾಸ್ ಅವರು ಉಸಿರು ಬಿಗಿ ಹಿಡಿದು ಕಾಯತೊಡಗಿದ್ದರು. ಮದುವೆ ದಿನ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಬಹುಶಃ ಪ್ರತಿಯೊಂದು ಕಥೆಗಳು ಒಂದೊಂದು ಅಗ್ನಿ ಪರೀಕ್ಷೆಯನ್ನು ಪಾಸ್ ಮಾಡಲೇಬೇಕಾಗಿತ್ತು. ಜಯಮಾಲೆಯನ್ನು ಹಾಕುವುದಕ್ಕಿಂತ ಸ್ವಲ್ಪ ಹೊತ್ತು ಮೊದಲು ಹುಡುಗಿಯ ಕಡೆಯವರಲ್ಲಿ ಆಕಸ್ಮಿಕವಾಗಿ ಒಬ್ಬ ಸಜ್ಜನರೊಬ್ಬರು ಪುರುಷೋತ್ತಮ್ ದಾಸ್ ಅವರ ಕಡೆ ನೋಡತೊಡಗಿದರು. ಅವರ ಕಣ್ಣು ಮಿಟುಕಿಸದೆ ಪದೇ ಪದೇ ದಾಸ್ ಅವರನ್ನೇ ನೋಡತೊಡಗಿದರು. ಯಾವುದೋ ಒಂದು ಮುಖ ಪರಿಚಯ ಇರುವಂತೆ, ಏನೋ ತಪ್ಪು ಕಂಡು ಹಿಡಿದವರಂತೆ ಅವರ ಮುಖದಲ್ಲಿ ತೋರುತ್ತಿತ್ತು. ಆಕಸ್ಮಿಕವಾಗಿ ಅವರು ಹತ್ತಿರದಲ್ಲೇ ನಿಂತಿದ್ದ ಕರ್ನಲ್ ರಘುವೀರ್ ಸಿಂಹ ಅವರ ಬಳಿ ಹೋಗಿ ಹೇಳಿದರು, ಈ ವಯಸ್ಸಾದವರು ಯಾರು ಎಂದು ನಿಮಗೆ ಗೊತ್ತೇನು? ಆಗ ಕರ್ನಲ್ ಸಾಹೇಬರು ಹೇಳಿದರು, ಅರೆ ಮಿಶ್ರಾ ಅವರೇ, ಪುರುಷೋತ್ತಮ್ ದಾಸ್ ಎಂದರೆ ಇವರೇ. ಇವರು ದೀಪಕ್ನ ತಂದೆ. ಈ ಮೊದಲು ಕಾನ್ಪುರದಲ್ಲಿ ಇರುತ್ತಿದ್ದರು. ಜನರಲ್ ಸ್ಟೋರ್ ಸಂಭಾಳಿಸುತ್ತಿದ್ದರು. ಈಗ ದೀಪಕ್ನ ಜೊತೆ ಇರುತ್ತಿದ್ದಾರೆ. ಇದನ್ನು ಕೇಳಿ ಅವರು ಹೈರಾಣಾದರು ಮತ್ತು ನಿಧಾನವಾಗಿ ಹೇಳಿದರು, ಇದು ಶುದ್ಧ ಸುಳ್ಳು. ಇಲ್ಲಿ ಕುಳಿತಿರುವ ಮುದಿ ವ್ಯಕ್ತಿ ಮಧುಮಗನ ತಂದೆಯಾಗಿ ಇಲ್ಲಿ ಕುಳಿತಿದ್ದಾರೆ. ಇವರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವರು ಕಾನ್ಪುರದಲ್ಲಿ ಇರುವುದಿಲ್ಲ, ಬದಲಾಗಿ ಫಲ್ವರ್ನಲ್ಲಿರುತ್ತಾರೆ. ಅವರು ಯಾವುದೇ ಜನರಲ್ ಸ್ಟೋರ್ಸ್ ನಡೆಸುವುದಿಲ್ಲ. ಒಂದೊಮ್ಮೆ ಇವರ ಚಿಕ್ಕ ಕಿರಾಣಿ ಅಂಗಡಿ ಇತ್ತು. ಈಗಂತೂ ಅದು ಕೂಡ ಇಲ್ಲ. ತುಂಬ ವರ್ಷಗಳ ಹಿಂದಿನಿಂದ ನನಗೆ ಇವರ ಪರಿಚಯವಿದೆ. ಅವರ ಮಗನ ಹೆಸರು ಸಂಜಯ್ ಮತ್ತು ಅವನ ಮದುವೆಯಾಗಿದೆ.
ಏನು, ನೀವು ಎಂತಹ ತಮಾಷೆ ಮಾಡುತ್ತಿದ್ದೀರಿ? ತಗೊಳಪ್ಪ, ನಾನೇಕೆ ತಮಾಷೆ ಮಾಡಲಿ? ನಿಮಗೆ ನಂಬಿಕೆ ಬರದೆ ಹೋದರೆ ಈಗಲೇ ಹೋಗಿ ಕೇಳಿ. ಹಾಲಿಗೆ ಹಾಲು, ನೀರಿಗೆ ನೀರು, ಈಗಲೇ ತೀರ್ಮಾನವಾಗುತ್ತದೆ. ಕರ್ನಲ್ ಅವರ ಮುಖ ಗಂಟಿಕ್ಕಿತು, ಮುಖ ಕಠೋರವಾಯಿತು. ಅವರು ಒಂದು ಕ್ಷಣವೂ ತಡ ಮಾಡದೆ ಮಂಟಪಕ್ಕೆ ಬಂದರು. ಜಯಮಾಲ ಶುರುವಾಗುವುದರಲ್ಲಿತ್ತು. ಅವರ ಒಂದೇ ಧ್ವನಿಗೆ ಎಲ್ಲರ ಹೃದಯ ನಡುಗಿ ಹೋಗಿತ್ತು. 1 ನಿಮಿಷ, ಎಲ್ಲವನ್ನೂ ಇಲ್ಲಿಗೆ ನಿಲ್ಲಿಸಿ. ದೀಪಕ್ ಗಾಬರಿಯಾದನು. ಏಕೆ ಅಂಕಲ್, ಏನಾಯಿತು? ಈಗ ಕರ್ನಲ್ ಅವರ ಧ್ವನಿ ಜೋರಾಯಿತು. ನನಗೆ ಮೋಸ ಮಾಡಲು ನಿನಗೆ ಎಷ್ಟು ಧೈರ್ಯ? ಮತ್ತು ಈ ಮನುಷ್ಯ? ಅಂಕಲ್, ನಾನು ನಿಮಗೆ ಎಲ್ಲವನ್ನೂ ಆರಾಮಾಗಿ ಹೇಳುತ್ತೇನೆ, ದೀಪಕ್ ನಡುಗುವ ಸ್ವರದಲ್ಲಿ ಹೇಳಿದನು. ಆಗ ಕರ್ನಲ್ ರಾಧಿಕಾಳ ಕಡೆಗೆ ನೋಡಿದರು. ಅವಳು ತಲೆ ತಗ್ಗಿಸಿದಳು. ಮಂಟಪದಲ್ಲಿ ಮೌನ ಆವರಿಸಿತು. ಅತಿಥಿಗಳ ದೃಷ್ಟಿಯು ಪುರುಷೋತ್ತಮ್ ದಾಸ್ ಅವರು ದೀಪಕ್ ಹಾಗೂ ರಾಧಿಕಾರ ಮೇಲೆ ನೆಟ್ಟಿತ್ತು. ರಾಧಿಕಾಳ ಕಣ್ಣುಗಳು ಒದ್ದೆಯಾಗಿದ್ದವು ಮತ್ತು ದೀಪಕ್ನ ಮುಖ ಯಾವ ರೀತಿ ಕಪ್ಪಿಟ್ಟಿತ್ತೆಂದರೆ ಅವನ ಇಡೀ ಸಂಸಾರ ಇಲ್ಲಿಗೆ ಮುಳುಗಿ ಹೋಗುತ್ತಿದೆ ಎನ್ನುವಂತೆ ತೋರುತ್ತಿತ್ತು. ಮದುವೆಯಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ಸಂಭ್ರಮಾಚರಣೆ ಇತ್ತು. ಈಗ ಎಲ್ಲವೂ ಅಯೋಮಯವಾಯಿತು. ಆಗ ಪುರುಷೋತ್ತಮ್ ದಾಸ್ ಅವರು ಒಂದು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟರು. ತಾವು ಇಲ್ಲಿಂದ ಓಡಿ ಹೋಗಬೇಕು ಎಂದು ಅವರ ಮನ ಹೇಳುತ್ತಿತ್ತು. ಆದರೆ ಅವರ ಕಣ್ಣಿನ ಮುಂದೆ ದೀಪಕ್ ಹಾಗೂ ರಾಧಿಕಾಳ ಕಣ್ಣೀರಿನಿಂದ ಒದ್ದೆಯಾದ ಮುಖಗಳೇ ಬರುತ್ತಿದ್ದವು. ಅವರು ಮುಂದೆ ಬಂದರು ಮತ್ತು ಕರ್ನಲ್ ಸಾಹೇಬರ ಕಡೆಗೆ ನೋಡುತ್ತಾ ಶಾಂತವಾಗಿ ದೃಢ ಸ್ವರದಲ್ಲಿ ಹೇಳಿದರು. ಕರ್ನಲ್ ಸಾಹೇಬರೇ, ನನಗೆ ಒಂದು ಅವಕಾಶ ಕೊಡಿ, ನಾನು ಎಲ್ಲ ಸತ್ಯವನ್ನು ಹೇಳುತ್ತೇನೆ. ಆಗ ಕರ್ನಲ್ ಸಾಹೇಬರು ಹೇಳಿದರು. ಸತ್ಯ? ಈಗ ಯಾವ ಸತ್ಯ ಉಳಿದಿದೆ? ನೀವು ನಮಗೆ ಮೋಸ ಮಾಡಿದ್ದೀರಿ, ನನ್ನ ಮಗಳ ಜೀವನದ ಜೊತೆಗೆ ಆಟವಾಡಿದ್ದೀರಿ. ಆಗ ಪುರುಷೋತ್ತಮ್ ದಾಸ್ ಅವರು ತಮ್ಮ ತಲೆಯನ್ನು ತಗ್ಗಿಸಿದರು. ಆದರೆ ಅವರ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಇತ್ತು. ಅಣ್ಣಾವ್ರೇ, ನಾನು ನಿಮಗೆ ಮೋಸ ಮಾಡಿಲ್ಲ. ನಾನು ಕೇವಲ ಒಂದು ಸಂಬಂಧವನ್ನು ರಕ್ಷಿಸಲು ಪ್ರಯತ್ನಿಸಿದ್ದೇನೆ. ದೀಪಕ್ ನನ್ನ ಸ್ವಂತ ಮಗನಲ್ಲ, ಇದು ಸತ್ಯ. ಆದರೆ ನನ್ನ ಸ್ವಂತ ಮಗನಿಗಿಂತಲೂ ಹೆಚ್ಚು. ನಾನು ಅವನು ನನ್ನನ್ನು ನಮ್ಮವರೆಂದು ಹೃದಯದಿಂದ ಒಪ್ಪಿಕೊಂಡಿದ್ದೇವೆ ಎನ್ನುತ್ತಾ ಅವರು ದೀಪಕ್ ಕಡೆಗೆ ನೋಡಿದರು ಮತ್ತು ಅವರ ಕಣ್ಣುಗಳು ಒದ್ದೆಯಾದವು. ಅವರು ಹೇಳಿದರು, ಈ ಹುಡುಗ ಅನಾಥನಾಗಿದ್ದಾನೆ. ಇವನು ತನ್ನ ಸ್ವಂತ ಪರಿಶ್ರಮದಿಂದ ತನ್ನ ಜೀವನವನ್ನು ರೂಪಿಸಿಕೊಂಡಿದ್ದಾನೆ. ಇವನಿಗೆ ಕೇವಲ ಒಂದೇ ಆಸೆ ಇತ್ತು, ರಾಧಿಕಾಳೊಂದಿಗೆ ಜೀವನವನ್ನು ಕಳೆಯಬೇಕೆಂಬ ಮಹದಾಸೆ ಹೊತ್ತಿದ್ದನು. ಮತ್ತು ನನ್ನ ಬಗ್ಗೆ ಹೇಳಬೇಕೆಂದರೆ, ನಾನು ಎಂತಹ ತಂದೆಯಾಗಿದ್ದೇನೆಂದರೆ, ನನಗೆ ನನ್ನ ಮನೆಯಲ್ಲಿ ಗೌರವ ದೊರೆಯಲಿಲ್ಲ. ನನ್ನ ಮಗನು ನನ್ನನ್ನು ತಿರಸ್ಕರಿಸಿದನು. ಆದರೆ ಈ ಹುಡುಗ ನನಗೆ ಗೌರವವನ್ನು ನೀಡಿದನು, ನನಗೆ ತಂದೆಯ ಸ್ಥಾನಮಾನವನ್ನು ನೀಡಿದನು. ಮಂಟಪದಲ್ಲಿ ಮೌನ ಆವರಿಸಿತ್ತು. ಪುರುಷೋತ್ತಮ್ ದಾಸ್ ಅವರ ಧ್ವನಿಯಲ್ಲಿ ಎಷ್ಟೊಂದು ಸತ್ಯ ಅಡಗಿತ್ತೆಂದರೆ, ಅವರ ಮಾತು ಕೇಳುತ್ತಲೇ ಮದುವೆಗೆ ಬಂದ ಅತಿಥಿಗಳ ಕಣ್ಣು ಒದ್ದೆಯಾಯಿತು. ಅವರು ಕರ್ನಲ್ ಸಾಹೇಬರ ಕಡೆಗೆ ನೋಡಿ ಹೇಳಿದರು, ಅಣ್ಣಾವ್ರೇ, ನಾನು ನಿಮ್ಮಲ್ಲಿ ಸುಳ್ಳು ಹೇಳಿದ್ದೇನೆ. ಇದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ಆದರೆ ಈ ಸುಳ್ಳನ್ನು ನಾನು ನಿಮಗೆ ಮೋಸ ಮಾಡಬೇಕೆಂಬ ದೃಷ್ಟಿಯಿಂದ ಹೇಳಲಿಲ್ಲ. ದೀಪಕ್ನಂತಹ ಒಳ್ಳೆಯ ಹುಡುಗ ನಿಮಗೆ ಎಂದಿಗೂ ಸಿಗಲು ಸಾಧ್ಯವಿಲ್ಲ. ಇದನ್ನು ನಾನು ನಂಬಿಕೆಯ ಜೊತೆಗೆ ಹೇಳುತ್ತಿದ್ದೇನೆ. ರಾಧಿಕಾ ಹಾಗೂ ದೀಪಕ್ ಇಬ್ಬರು ಒಬ್ಬರಿಗೊಬ್ಬರು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಅವರ ಪ್ರೀತಿ ಸತ್ಯವಾಗಿದೆ. ಇದೇ ಕಾರಣಕ್ಕಾಗಿ ನಾನು ಇಂದು ಅವರ ಪರ ನಿಂತಿದ್ದೇನೆ. ಒಂದು ವೇಳೆ ನಿಮಗೆ ಇಷ್ಟವೆಂದರೆ ನೀವು ನನ್ನನ್ನು ಇಲ್ಲಿಂದ ಹೊರಹಾಕಿ. ಆದರೆ ಈ ಮಕ್ಕಳ ಖುಷಿಯನ್ನು ಮಾತ್ರ ಕಸಿದುಕೊಳ್ಳಬೇಡಿ. ರಾಧಿಕಾ ಇಲ್ಲಿಯವರೆಗೆ ಸುಮ್ಮನಿದ್ದವಳು ಈಗ ಮುಂದೆ ಬಂದಳು. ಅವಳ ಕಣ್ಣಿನಲ್ಲಿ ಕಣ್ಣೀರು ಸುರಿಯುತ್ತಿತ್ತು, ಆದರೆ ಧ್ವನಿಯಲ್ಲಿ ದೃಢತೆ ಇತ್ತು. ಅಪ್ಪಾಜಿ, ಅಂಕಲ್ ಏನೇ ಮಾಡಿದರೂ ಅವರು ನನ್ನ ಹಾಗೂ ದೀಪಕ್ನಿಗಾಗಿ ಈ ರೀತಿ ಮಾಡಿದ್ದಾರೆ ಮತ್ತು ನಾವು ಹೇಳಿದಂತೆ ಅವರು ಮಾಡಿದ್ದಾರೆ. ಏಕೆಂದರೆ ನಾನು ಹಾಗೂ ದೀಪಕ್ ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತೇವೆ. ಒಂದು ವೇಳೆ ನೀವು ದೀಪಕ್ನಿಂದ ನನ್ನನ್ನು ಬೇರೆ ಮಾಡಿದರೆ ನಾನು ಎಂದಿಗೂ ಖುಷಿಯಾಗಿರುವುದಿಲ್ಲ. ಕರ್ನಲ್ ಸಾಹೇಬರ ಮುಖ ಈಗಲೂ ಕೋಪದಿಂದ ಕೆಂಪಾಗಿತ್ತು, ಕಠೋರವಾಗಿತ್ತು. ಆದರೆ ಈಗ ಅವರ ಮನ ಕರಗಿತ್ತು. ರಾಧಿಕಾಳ ಅಮ್ಮ ನಿಧಾನವಾಗಿ ಕರ್ನಲ್ ಸಾಹೇಬರ ಕೈಯನ್ನು ಹಿಡಿದುಕೊಂಡು ಹೇಳಿದರು, ನೋಡಿ ಪುರುಷೋತ್ತಮ ಅಣ್ಣ, ಅವರ ಮಾತಿನಲ್ಲಿ ಸತ್ಯವಿದೆ. ಮತ್ತು ರಾಧಿಕಾ, ನಮ್ಮ ಮಗಳ ಖುಷಿ ನಮ್ಮ ಜೀವನವಾಗಿದೆ. ಕರ್ನಲ್ ಸಾಹೇಬರು ತುಂಬ ಹೊತ್ತಿನವರೆಗೆ ಹಾಗೆ ನಿಂತುಕೊಂಡರು. ನಂತರ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆಕಸ್ಮಿಕವಾಗಿ ಎದ್ದು ನಿಂತರು ಮತ್ತು ಹೇಳಿದರು, ಪುರುಷೋತ್ತಮ್ ದಾಸ್ ಅವರೇ, ನೀವು ಏನು ಮಾಡಿದಿರೋ ಅದು ತಪ್ಪಾಗಿತ್ತು. ಆದರೆ ನಿಮ್ಮ ಮಾತುಗಳು ಹಾಗೂ ಈ ಮಕ್ಕಳ ಪ್ರೀತಿಯು ನನ್ನನ್ನು ಯೋಚಿಸುವಂತೆ ಅಸಹಾಯಕನನ್ನಾಗಿ ಮಾಡಿತ್ತು. ನಾನು ರಾಧಿಕಾಳ ಖುಷಿಗಾಗಿ ಹಾ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಇದು ನನ್ನ ಕೊನೆಯ ಎಚ್ಚರಿಕೆಯಾಗಿದೆ. ಮುಂದೆ ಎಂದಿಗೂ ಸುಳ್ಳು ಹೇಳಬೇಡಿ. ಮಂಟಪದಲ್ಲಿ ಖುಷಿಯ ವಾತಾವರಣ ಏರ್ಪಟ್ಟಿತ್ತು. ರಾಧಿಕಾ ತನ್ನ ಅಮ್ಮನನ್ನು ಒಪ್ಪಿಕೊಂಡಳು. ದೀಪಕ್ನು ಪುರುಷೋತ್ತಮ್ ದಾಸ್ ಅವರ ಕಡೆಗೆ ಖುಷಿಯಿಂದ ನೋಡಿದನು. ಅವರ ಕಣ್ಣುಗಳು ಒದ್ದೆಯಾಗಿದ್ದವು, ಆದರೆ ಅವನ ಮುಖ ಗರ್ವ ಹಾಗೂ ಸಂತೃಪ್ತಿಯಿಂದ ಕೂಡಿತ್ತು. ಜಯಮಾಲೆಯ ಸಂಪ್ರದಾಯ ಮತ್ತೊಮ್ಮೆ ಶುರುವಾಯಿತು ಮತ್ತು ಮದುವೆಯು ತುಂಬ ಧೂಮ್ಧಾಮಾಗಿ ಖುಷಿಯಿಂದ ಸಂಪನ್ನವಾಯಿತು. ಮದುವೆಯಾದ ನಂತರ ರಾಧಿಕಾ ದೀಪಕ್ನ ಮದುಮಗಳಾಗಿ ಅವರ ಮನೆಗೆ ಬಂದಳು. ದೀಪಕ್ನ ಮನೆ ಈಗ ಪ್ರೀತಿ ಹಾಗೂ ನಗುವಿನಿಂದ ತುಂಬಿ ತುಳುಕುತ್ತಿತ್ತು. ರಾಧಿಕಾ ಮನೆಗೆ ಬಂದು 2 ದಿನಗಳಾಗಿತ್ತು. ಆದರೆ 3ನೇ ದಿನದ ಬೆಳಿಗ್ಗೆ ರಾಧಿಕಾ ಯಾವಾಗ ತನ್ನ ಕೋಣೆಯಿಂದ ಹೊರ ಬಂದಳೋ
ಅವಳ ದೃಷ್ಟಿಯು ಪುರುಷೋತ್ತಮ್ ದಾಸ್ ಅವರ ಕೋಣೆಯ ಕಡೆಗೆ ಹೋಯಿತು. ಬಾಗಿಲು ತೆರೆದಿತ್ತು ಮತ್ತು ಕೋಣೆಯು ಖಾಲಿಯಾಗಿತ್ತು. ಅವಳ ಎದೆ ಬಡಿದುಕೊಳ್ಳತೊಡಗಿತ್ತು. ದೀಪಕ್! ಅವಳು ಗಾಬರಿಯಿಂದ ಕೂಗಿದಳು. ದೀಪಕ್ ಓಡೋಡಿ ಬಂದನು. ಆ ಕಡೆ ಈ ಕಡೆ ಪುರುಷೋತ್ತಮ್ ಅವರಿಗಾಗಿ ಹುಡುಕಾಡಿದನು. ಅವರೆಲ್ಲಿಯೂ ಕಾಣಲಿಲ್ಲ. ಹಾಸಿಗೆ ಮೇಲೆ ಒಂದು ಚಿಕ್ಕ ಕಾಗದ ಇತ್ತು ಮತ್ತು ಸ್ವಲ್ಪ ಹಣವನ್ನು ಇಡಲಾಗಿತ್ತು. ದೀಪಕ್ನು ನಡುಗುತ್ತಿರುವ ಕೈಗಳಿಂದ ಆ ಕಾಗದವನ್ನು ಎತ್ತಿಕೊಂಡನು ಮತ್ತು ಓದಿದನು. ಮಗ ದೀಪಕ್, ಮಗಳೇ ರಾಧಿಕಾ, ಈ 10,000 ರೂಪಾಯಿಯನ್ನು ನೀವು ನನಗೆ ಅಪ್ಪನ ಪಾತ್ರವನ್ನು ನಿಭಾಯಿಸಿದ್ದಕ್ಕಾಗಿ ಕೊಟ್ಟಿದ್ದೀರಿ. ಆದರೆ ನನಗೆ ಇದರ ಅವಶ್ಯಕತೆ ಇಲ್ಲ. ನಿಮ್ಮೊಂದಿಗೆ ಕಳೆದ ಇಷ್ಟು ದಿನ ನನಗೆ ಎಂತಹ ಖುಷಿ ತಂದಿತೆಂದರೆ ನಾನು ಇಡೀ ಜೀವನವನ್ನೇ ಕಳೆದ ಹಾಗೆ ಆಯಿತು. ನೀವಿಬ್ಬರೂ ನನಗೆ ಅಂತಹ ಮರ್ಯಾದೆ ಹಾಗೂ ಪ್ರೀತಿಯನ್ನು ನೀಡಿದ್ದೀರಿ. ನಾನು ಅಂತಹ ಗೌರವ ಹಾಗೂ ಪ್ರೀತಿಯನ್ನು ನನ್ನ ಮನೆಯಲ್ಲಿ ಕಳೆದುಕೊಂಡಿದ್ದೆ. ಆದರೆ ಈಗ ನಾನು ಹೋಗಲೇಬೇಕು. ನಾನು ನಿಮಗೆ ಒಂದು ಭಾರವಾಗಿ ಇರಲು ಇಷ್ಟಪಡುವುದಿಲ್ಲ. ನಿಮ್ಮ ಹೊಸ ಜೀವನ ಶುರುವಾಗಿದೆ. ಇದನ್ನು ತುಂಬ ಆನಂದದಿಂದ ಎಂಜಾಯ್ ಮಾಡಿ. ನನ್ನ ಆಶೀರ್ವಾದ ಯಾವಾಗಲೂ ಸದಾ ನಿಮ್ಮ ಮೇಲಿರುತ್ತದೆ. ಇಂತಿ ಪುರುಷೋತ್ತಮ್ ದಾಸ್. ಇದನ್ನು ಓದಿ ರಾಧಿಕಾಳ ಕಣ್ಣುಗಳಿಂದ ಕಣ್ಣೀರು ಇಳಿಯತೊಡಗಿತ್ತು. ಅಪ್ಪಾಜಿ, ಅಪ್ಪಾಜಿ ನಮ್ಮನ್ನು ಬಿಟ್ಟು ಹೋದಿರಾ? ಅವಳ ಧ್ವನಿ ನಡುಗುತ್ತಿತ್ತು. ದೀಪಕ್ನ ಹೃದಯದಲ್ಲೂ ಕೂಡ ಒಂದು ತೀಕ್ಷ್ಣವಾದ ನೋವು ಕಾಣಿಸಿಕೊಂಡಿತು. ಅದು ಅದೇ ನೋವಾಗಿತ್ತು. ಅಂತಹ ನೋವನ್ನು ಅವನು ಅನಾಥನಾಗಿ ಹಲವಾರು ವರ್ಷಗಳಿಂದ ಅನುಭವಿಸುತ್ತಿದ್ದನು. ಇಲ್ಲ ರಾಧಿಕಾ, ಅವನು ದೃಢ ಸ್ವರದಲ್ಲಿ ಹೇಳಿದನು. ಅವರು ತುಂಬ ದೂರವೇನೂ ಹೋಗಿರುವುದಿಲ್ಲ. ನಾವು ಅವರನ್ನು ಹುಡುಕೋಣ. ಹೆಚ್ಚು ಹೊತ್ತು ಮಾಡದೆ ದೀಪಕ್ ಮತ್ತು ರಾಧಿಕಾ ಅವರನ್ನು ಹುಡುಕಲು ಶುರು ಮಾಡಿದರು. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಎಲ್ಲ ಜಾಗಗಳನ್ನು ನೋಡಿದರು. ಆದರೆ ಎಲ್ಲಿಯೂ ಅವರು ಸಿಗಲಿಲ್ಲ. ಕೊನೆಗೂ ಪುರುಷೋತ್ತಮ್ ದಾಸ್ ಅವರು ನಗರದ ಹೊರಗಿನ ಒಂದು ಮರದ ಕೆಳಗೆ ಕುಳಿತಿರುವುದನ್ನು ನೋಡಿದರು. ಅವರ ಮುಖದಲ್ಲಿ ಉದಾಸೀನತೆ ಇತ್ತು, ಆದರೆ ಅವರು ಶಾಂತರಾಗಿದ್ದರು. ಅಪ್ಪಾಜಿ, ದೀಪಕ್ನ ಸ್ವರದಲ್ಲಿ ನೋವು ಹಾಗೂ ನೆಮ್ಮದಿಯ ಮಿಶ್ರಣವಿತ್ತು. ಅವನು ಹಾಗೂ ರಾಧಿಕಾ ಇಬ್ಬರು ದಾಸ್ ಅವರ ಮುಂದೆ ಕೈ ಜೋಡಿಸಿ ನಿಂತುಕೊಂಡರು. ನೀವು ಏಕೆ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದೀರಿ? ಆಗ ಪುರುಷೋತ್ತಮ್ ದಾಸ್ ಅವರ ಕಡೆ ನೋಡಿದರು ಮತ್ತು ಅವರ ಕಣ್ಣುಗಳು ಒದ್ದೆಯಾಗಿದ್ದವು. ಮಗ, ನೀನು ನನಗೆ ಎಂತಹ ಮರ್ಯಾದೆ ನೀಡಿದೆ ಎಂದರೆ ಅದನ್ನು ನಾನು ನನ್ನ ಜೀವನದಲ್ಲಿ ಕಳೆದುಕೊಂಡಿದ್ದೆ. ನಿನ್ನ ಮದುವೆಯಾಯಿತು, ನಿನ್ನ ಜೀವನ ಸರಿಯಾಯಿತು. ಆದರೆ ನಾನು ಒಬ್ಬ ಮುದುಕನಾಗಿದ್ದೇನೆ. ನಾನು ನಿನಗೆ ಭಾರವಾಗಿರಲು ಇಷ್ಟಪಡುವುದಿಲ್ಲ. ರಾಧಿಕಾಳ ಕಣ್ಣುಗಳಿಂದ ಕಣ್ಣೀರು ಇಳಿಯುತ್ತಿತ್ತು. ಅಪ್ಪಾಜಿ, ನೀವು ನಮಗೆ ಭಾರವಲ್ಲ. ನೀವು ನಮ್ಮ ಶಕ್ತಿಯಾಗಿದ್ದೀರಿ. ನೀವು ನಾವಿಬ್ಬರು ಸೇರುವಂತೆ ಮಾಡಿದ್ದೀರಿ. ನಮ್ಮ ಪರಿವಾರವಾಗಿ ನಮ್ಮ ಬೆನ್ನ ಹಿಂದೆ ನಿಂತಿದ್ದೀರಿ. ನಾವು ನಿಮ್ಮನ್ನು ಜೀವನ ಪೂರ್ತಿ ತಂದೆಯ ರೂಪದಲ್ಲಿ ನೋಡಲು ಇಷ್ಟಪಡುತ್ತೇವೆ. ನಮ್ಮ ಮನೆಯಲ್ಲಿ ನೀವು ಇರದಿದ್ದರೆ ಅದು ಯಾರೂ ಇಲ್ಲದ ಮನೆಯಂತೆ ಅದರ ಕಳೆಯನ್ನು ಕಳೆದುಕೊಳ್ಳುವುದು. ಆಗ ದೀಪಕ್ನ ಧ್ವನಿಯು ಗದ್ಗದಿತವಾಯಿತು. ಅಪ್ಪಾಜಿ, ನಾನೊಬ್ಬ ಅನಾಥನಾಗಿದ್ದೇನೆ. ನನಗೆ ನನ್ನವರೆಂದು ಹೇಳಿಕೊಳ್ಳಲು ಯಾರೂ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವು ನನಗೆ ಎಂಥ ಪ್ರೀತಿಯನ್ನು ನೀಡಿದ್ದೀರೆಂದರೆ ಅದಕ್ಕಾಗಿ ನಾನು ನನ್ನ ಜೀವನವಿಡೀ ಹಂಬಲಿಸುತ್ತಿದ್ದೆ. ನನಗೆ ಹಾಗೂ ರಾಧಿಕಾಳಿಗೆ ನಿಮ್ಮ ಅವಶ್ಯಕತೆ ಇದೆ. ನೀವಿಲ್ಲದೆ ನಮ್ಮ ಜೀವನ ಅಪೂರ್ಣ. ಆಗ ಪುರುಷೋತ್ತಮ್ ದಾಸ್ ಅವರ ಕಣ್ಣುಗಳು ತುಂಬಿ ಬಂದವು. ದೀಪಕ್ ಮತ್ತು ರಾಧಿಕಾ ಇಬ್ಬರು ಪುರುಷೋತ್ತಮ್ ಅವರನ್ನು ತಮ್ಮ ಬಳಿ ಇರಿಸಿಕೊಳ್ಳಲು ಚಡಪಡಿಸುತ್ತಿದ್ದರು. ನಾನು ಎಂದಿಗೂ ಯಾರೋ ಬೇರೆಯವರು ನನ್ನನ್ನು ತಮ್ಮವರೆಂದು ಒಪ್ಪಿಕೊಂಡು ನನಗೆ ಇಷ್ಟೊಂದು ಪ್ರೀತಿಯನ್ನು ನೀಡುತ್ತಾರೆ ಎಂದು ಎಂದಿಗೂ ಅಂದುಕೊಂಡಿರಲಿಲ್ಲ. ಹೇಳುವಾಗ ಅವರ ಧ್ವನಿ ಕಂಪಿಸಿತು. ರಾಧಿಕಾಳು ಅವರ ಕೈಯನ್ನು ಹಿಡಿದುಕೊಂಡಳು ಮತ್ತು ಹೇಳಿದಳು, ಅಪ್ಪಾಜಿ, ಬೇರೆಯವರಲ್ಲ, ನಾವು ನಿಮ್ಮವರೇ. ಈಗ ಮನೆಗೆ ಹೋಗೋಣ, ನಡೆಯಿರಿ. ನಾವು ನಿಮ್ಮಲ್ಲಿ ಒಂದು ಪ್ರಮಾಣವನ್ನು ಮಾಡುತ್ತೇವೆ. ನಾವು ಎಂದಿಗೂ ನಿಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ಕೊನೆಗೂ ಪುರುಷೋತ್ತಮ್ ಅವರು ಒಪ್ಪಿಕೊಂಡರು. ದೀಪಕ್ ಹಾಗೂ ರಾಧಿಕಾ ಇಬ್ಬರೂ ಅವರನ್ನು ಅಪ್ಪಿಕೊಂಡರು ಮತ್ತು ಎಲ್ಲರೂ ಮನೆಗೆ ಮರಳಿ ಬಂದರು. ಆದರೆ ಮಾರನೇ ದಿನವೇ ದೀಪಕ್ನ ಮನೆಗೆ ಅಪರಿಚಿತರು ಬಂದು ಬಾಗಿಲನ್ನು ಬಡಿದರು. ರಾಧಿಕಾ ಬಾಗಿಲನ್ನು ತೆರೆದಳು ಮತ್ತು ಎದುರಿಗೆ ಸಂಜಯ್ ನಿಂತಿದ್ದನು. ಅವನ ಮುಖ ಉದಾಸೀನತೆಯಿಂದ ಕೂಡಿತು ಮತ್ತು ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿತ್ತು. ಅಪ್ಪಾಜಿ ಇಲ್ಲಿದ್ದಾರೇನು? ಅವನು ಚಿಕ್ಕ ಸ್ವರದಲ್ಲಿ ಹೇಳಿದನು. ರಾಧಿಕಾಳು ಅವನನ್ನು ಒಳಗೆ ಕರೆದಳು ಮತ್ತು ದೀಪಕ್ನು ಪುರುಷೋತ್ತಮ್ ದಾಸ್ ಅವರನ್ನು ಕೂಗಿ ಕರೆದನು. ಪುರುಷೋತ್ತಮ್ ದಾಸ್ ಅವರು ಮನೆಯ ಚಿಕ್ಕ ಲಾನ್ನಲ್ಲಿ ದೀಪಕ್ ಮತ್ತು ರಾಧಿಕಾರೊಂದಿಗೆ ಚಹಾವನ್ನು ಕುಡಿಯುತ್ತಿದ್ದರು. ಸಂಜಯ್ನನ್ನು ನೋಡುತ್ತಿದ್ದಂತೆ ಪುರುಷೋತ್ತಮ್ ಅವರು ಒಮ್ಮೆಲೆ ಅಚ್ಚರಿಗೊಂಡರು. ಸಂಜಯ್? ಅವರ ಧ್ವನಿ ಆಶ್ಚರ್ಯ ಹಾಗೂ ನೋವು ಮಿಶ್ರಿತವಾಗಿತ್ತು. ಸಂಜಯ್ ಬಂದವನೇ ಅವರ ಕಾಲಿಗೆ ಬಿದ್ದನು. ಅಪ್ಪಾಜಿ, ನನ್ನನ್ನು ಕ್ಷಮಿಸಿ. ನಾನು ನಿಮ್ಮನ್ನು ತಿರಸ್ಕರಿಸಿದೆ. ನಿಮ್ಮ ಗೌರವಕ್ಕೆ ಧಕ್ಕೆ ಬಂದರೂ ನಾನು ಸುಮ್ಮನೆ ಎಲ್ಲವನ್ನು ನೋಡುತ್ತಿದ್ದೆ. ಆದರೆ ಯಾವಾಗ ನೀವು ಮನೆ ಬಿಟ್ಟು ಹೋದಿರೋ ಆಗ ನನಗೆ ನಾನು ಏನೋ ಕಳೆದುಕೊಂಡಿದ್ದೇನೆ ಎಂದು ಮನವರಿಕೆಯಾಯಿತು. ಇಷ್ಟು ಹೇಳುತ್ತಿದ್ದಂತೆ ಪುರುಷೋತ್ತಮ್ ದಾಸ್ ಅವರ ಕಣ್ಣುಗಳು ಒದ್ದೆಯಾದವು. ಸಂಜಯ್ನ ಕಣ್ಣಿನಿಂದ ಕೂಡ ಕಣ್ಣೀರು ಸುರಿಯತೊಡಗಿತ್ತು. ಅಪ್ಪಾಜಿ, ನಾನು ತಪ್ಪು ಮಾಡಿದೆ. ಪ್ರೀತಿ ಕೂಡ ತಾನು ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ಬಂಟಿ ಪ್ರತಿದಿನ ನಿಮ್ಮ ಬಗ್ಗೆ ಕೇಳುತ್ತಾನೆ. ಸಂಜಯ್, ನೀನು ನನ್ನ ಮಗ ಮತ್ತು ನಾನು ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತೇನೆ. ಆದರೆ ನಾನು ಇಲ್ಲಿ ಈಗ ನನ್ನ ಹೊಸ ಪ್ರಪಂಚವನ್ನು ಕಟ್ಟಿಕೊಂಡಿದ್ದೇನೆ ಎಂದು ಹೇಳಿ ಅವರು ದೀಪಕ್ ಮತ್ತು ರಾಧಿಕಾಳ ಕಡೆ ಸನ್ನೆ ಮಾಡಿ ತೋರಿಸಿದರು. ಇವರಿಬ್ಬರು ಮಕ್ಕಳು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ.
ಅವರು ನನಗೆ ತುಂಬ ಪ್ರೀತಿಯನ್ನು ನೀಡಿದರು, ಗೌರವವನ್ನು ನೀಡಿದರು. ನಾನು ಇವರಿಲ್ಲದೆ ಅಪೂರ್ಣನಾಗಿದ್ದೇನೆ. ಆದರೆ ಸಂಜಯ್ನು ಮತ್ತೊಮ್ಮೆ ತನ್ನ ಅಪ್ಪಾಜಿಯ ಮನವೊಲಿಸಲು ಪ್ರಯತ್ನಿಸಿದನು. ಅಪ್ಪಾಜಿ, ನಾನು ನಿಮ್ಮ ಎಲ್ಲ ಮಾತುಗಳನ್ನು ಕೇಳುತ್ತೇನೆ. ಪ್ಲೀಸ್ ಮನೆಗೆ ಬನ್ನಿ. ಆದರೆ ಪುರುಷೋತ್ತಮ್ ದಾಸ್ ಅವರು ತಲೆ ಆಡಿಸುತ್ತಾ ಹೇಳಿದರು, ಇಲ್ಲ ಸಂಜಯ್ ಮಗ, ಈಗ ನನ್ನ ನಿರ್ಧಾರ ಬದಲಾಗುವುದಿಲ್ಲ. ಆದರೆ ನಾನು ಬಂಟಿಯನ್ನು ಭೇಟಿಯಾಗಲು ಅವಶ್ಯವಾಗಿ ಬರುತ್ತೇನೆ ಮತ್ತು ಯಾವಾಗಲೂ ಬರುತ್ತಿರುತ್ತೇನೆ. ಆದರೆ ನನ್ನ ಮನೆ ಈಗ ಇದೇ ಆಗಿದೆ. ನನಗೆ ನಿನ್ನ ಮೇಲೆ ಕೋಪವಿಲ್ಲ ಮಗನೇ. ಆದರೆ ಎಲ್ಲಿ ನನ್ನ ಅವಶ್ಯಕತೆ ಇಲ್ಲವೋ ಅಲ್ಲಿಗೆ ನಾನು ಮರಳಿ ಬರಲು ಬಯಸುವುದಿಲ್ಲ. ಈಗ ನನಗೆ ಎಲ್ಲಿ ಗೌರವ ಸಿಕ್ಕಿದೆಯೋ ನನ್ನ ಕೊನೆ ಉಸಿರನ್ನು ಕೂಡ ಇಲ್ಲಿಯೇ ಬಿಡುತ್ತೇನೆ. ವೀಕ್ಷಕರೇ, ಈ ಕತೆ ನಿಮಗೆ ಹೇಗೆ ಅನಿಸಿತು? ಪುರುಷೋತ್ತಮ್ ದಾಸ್ ಅವರು ಮಾಡಿದ್ದು ಸರಿಯಾಗಿದೆಯೇ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಅವಶ್ಯವಾಗಿ ತಿಳಿಸಿ. ಒಂದು ವೇಳೆ ಕತೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಂದು ವೇಳೆ ಈ ಕಥೆಯು ನಿಮ್ಮ ಮನಸ್ಸಿಗೆ ನಾಟಿದ್ದರೆ ಅವಶ್ಯವಾಗಿ ಇದನ್ನು ಶೇರ್ ಮಾಡಿ. ಕಥೆಯನ್ನು ಕೊನೆಯವರೆಗೂ ಕೇಳಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.